Hi everyone, this is Anusha and welcome to my channel. ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂದರೆ ನನಗೂ ಗೊತ್ತಿಲ್ಲ ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂತ, ಬಟ್ ಐ ಆಮ್ ರೆಡಿ ಲೈಕ್ ದಿಸ್. ಮಂಡ್ಯದಲ್ಲಿದ್ದು ಮತ್ತೆ ಇಲ್ಲಿ ಐ ಕೇಮ್ ಬ್ಯಾಕ್ 2-3 ಡೇಸ್ ಆಗಿದೆ ಅಷ್ಟೇ. ತುಂಬ ದಿನ ಆಯ್ತು ಆಚೆ ಹೋಗಿ, ಅಥವಾ ಬೆಂಗಳೂರು ಒಂದು ರೌಂಡ್ ಹಾಕ್ಬೇಕು, ಆಚೆ ಹೋಗ್ಬೇಕಂತ ಲೈಕ್ ಹಂಗೆ ಅನ್ನಿಸ್ತಾನೆ ಇದೆ. ಆ್ಯಂಡ್ ವೆದರ್ ತುಂಬಾ ಚೆನ್ನಾಗಿದೆ. 2 ಡೇಸಿಂದ ಮಳೆ ಏನಿಲ್ಲ, ಬಟ್ ವೆದರ್ ಇಸ್ ಸೋ ಗುಡ್. ಅದಕ್ಕೆ ಇವತ್ತು ಓಕೆ ಫೈನ್, ಪ್ರೀತಮು ಫ್ರೀ ಇದ್ದ, ಸೊ ಹಂಗಾಗಿ ಎಲ್ಲರೂ ಒಂದು ರೌಂಡ್ ಹೋಗಿ ಬರೋಣ ಅಂತ. ನಂಗೆ ತುಂಬ ಕ್ರೇವಿಂಗ್ಸ್ ಆಗ್ತಿದೆ. ರಾಮೇಶ್ವರ ಕೆಫೆದು ಇಡ್ಲಿ, ಗೀ ಪುಡಿ ಇಡ್ಲಿ ಕ್ರೇವಿಂಗ್ ಆಗ್ತಿದೆ. ಆ್ಯಂಡ್ ಮ್ಯಾಗ್ನೋಲಿಯಾ ಬೇಕ್ರಿದು 3 ಲಿಚಸ್ ಅದೊಂದು ಕ್ರೇವಿಂಗ್ಸ್ ಆಗ್ತಿದೆ. ಆ ಥರ ತುಂಬ ಆಗ್ತಿದೆ. ಪ್ರೀತಮ್ ಇನ್ಫ್ಯಾಕ್ಟ್ ಸೆಡ್ ಮೀ ಲೈಕ್ ಎಲ್ಲರೂ ಪಬ್ ಎಲ್ಲರೂ ರೆಡಿ ಆಗೋವಿ, ವಿಲ್ ಗೋ ಅಂತ. ನನಗಿಲ್ಲ, ಚಪಾತಿ ಪಲ್ಯ ಎಲ್ಲ ರೆಡಿ ಇದೆ ನೈಟ್ಗೆ, ಸೊ ಹಂಗಾಗಿ ಎಲ್ಲೂ ಹೋಗೋದು ಬೇಡ, ಸಂಜೆ ಒಂದು ರೌಂಡ್ ಹೋಗೋಣ ಅಂತ. ಇವತ್ತು ಅಷ್ಟೇ, ಲೈಕ್ ಮೊನ್ನೆಯಿಂದ ನಾವು ಹೋಗ್ಬೇಕು ಅನ್ನೋದು, ಮಧ್ಯಾಹ್ನ ಮಲ್ಕೊಳ್ಳೋದು, ಈ ವೆದರ್ಗೆ ಸಂಜೆ ಎದ್ದು ಹೋಗೋದು ಹಂಗಾಗ್ತಿದೆ. ಇವತ್ತು ಹಾಗೆ ಆಯಿತು. 2-3 ಹಂಗೆಲ್ಲ ರೆಡಿಯಾಗಿ ಎಲ್ಲರೂ ಹೋಗೋಣ ಅಂದ್ಕೊಂಡ್ವಿ. ಇವಾಗ 4 ಒಂದು ರೌಂಡ್ ಪವರ್ ನ್ಯಾಪ್ ತೊಗೊಂಡು ಈಗ ಕ್ವಿಕ್ಕಾಗಿ ಇಬ್ಬರು ಕೂಡ ರೆಡಿ ಆಗಿದ್ದೀವಿ. ವೀಕ್ಲಿ ವ್ಲಾಗ್ ಅಂದ್ಕೊಳ್ಳಿ. ಟುಡೇ ಈಸ್ ವೆಡ್ನೆಸ್ಡೇ, ಸೊ ಎಲ್ಲಿ ಹೋಗ್ತೀನಿ ಏನು ಅಂತ ಆನ್ ದ ವೇ ಲೈಕ್ ಗೊತ್ತಾಗುತ್ತೆ ನಿಮಗೆ. ದಿಸ್ MK ಬ್ಯಾಗ್ ವಿತ್ ಮೀ. ಸೊ ಈ ಬ್ಯಾಗ್ ತೊಗೊಂಡಿದ್ದೆ ನಾನು. ಒಂಥರ ಬ್ಯಾಕ್ ಪ್ಯಾಕ್ ಈಸ್ ನಾಟ್ ಮೈ ಸ್ಟೈಲ್ ಅನ್ನೋದಕ್ಕಿಂತ ಇಟ್ಸ್ ನಾಟ್ ಸೊ ಟ್ರೆಂಡಿಂಗ್ ರೈಟ್ ನಾವ್ ಆ್ಯಂಡ್ ನಾಟ್ ಸೊ ಕಂಫಿ ಕೂಡ ಇದು. ಬಟ್ ಇದು ನಾನು ತೊಗೊಂಡಿದ್ದೆ ಟ್ರಾವೆಲಿಂಗ್ ಪರ್ಪಸ್. ಇಫ್ ಐ ಗೋ ಏರ್ಪೋರ್ಟ್ ಲುಕ್ಗೆ ಅಥವಾ ಏರ್ಪೋರ್ಟ್ ಎಲ್ಲೇ ಯಾವ್ದು ಟ್ರಾವೆಲಿಂಗ್ ಕ್ಯಾರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಈ ಡ್ರೆಸ್ಗೆ ಇದು ಚೆನ್ನಾಗಿದೆ, ರೈನಿ ಸೀಸನ್ಗೆ ಚೆನ್ನಾಗಿರುತ್ತೆ ಅನಿಸ್ತು. ಸೊ ಐ ಆಮ್ ಕ್ಯಾರಿಂಗ್ ದಿಸ್ ಬ್ಯಾಗ್. ಐ ಆಮ್ ರೆಡಿ. ಆ್ಯಕ್ಚುಲಿ ನಾಳೆ ನಾಡಿದ್ದು ಹೋಗಿದ್ರೆ ಇನ್ನೂ ನನಗೆ ಒಳ್ಳೇದಾಗ್ತಿತ್ತು, ಬಿಕಾಸ್ ನಾನು ನಾಯ್ಕಾ ಲಕ್ಸ್ ಸ್ಟೋರ್ನ ವಿಸಿಟ್ ಮಾಡಬೇಕು, ನಾಯ್ಕಾ ವಿಸಿಟ್ ಮಾಡಬೇಕು. ಯಾಕೆ ನಾಳೆ ನಾಡಿದ್ದಂದರೆ, ಸೊ ಪಿಂಕ್ ಫ್ರೈಡೇ ಸೇಲ್ ಸ್ಟಾರ್ಟ್ ಆಗ್ತಿದೆ ನಾಯ್ಕಾದಲ್ಲಿ. ಸೊ ಅವರ ಸ್ಟೋರ್ಗಳಲ್ಲೂ ಕೂಡ ಸೇಲ್ ಇರುತ್ತೆ. ಸೊ ನಾನು ಕೆಲವೊಂದು ನೋಡಬೇಕಿತ್ತು, ನೋಡೋಣ. ಆದರೆ ನಾಳೆ ನಾಡಿದ್ದು ಹೋಗ್ತೀನಿ. ಆಚೆ ಹೋದರೆ ಆಬ್ವಿಯಸ್ಲಿ ವ್ಲಾಗ್ ಮಾಡ್ತೀನಿ, ಯು ಕ್ಯಾನ್ ಸಿ. ಆ್ಯಂಡ್ ಈಗ ಎಲ್ಲಿ ಹೋಗ್ತಿದ್ದೀನಿ ಏನು ಗೊತ್ತಿಲ್ಲ. ರ್ಯಾಂಡಮ್ ಆಗಿ ರೆಡಿಯಾಗಿ ನಾನು ಪ್ರೀತಮ್ ಒಂದು ರೌಂಡ್ ಹೋಗೋಣ. ಲೈಕ್ ಮೋರ್ ದ್ಯಾನ್ ಅ ಮಂತ್, 2 ಮಂತ್ಸ್ ಹತ್ರನೇ ಆಗ್ತಿದೆ ನಾನು ಹಿಂಗೆ ಹೋಗಿ. ಸೊ ಅದಕ್ಕೆ ಹೋಗೋಣ ಅಂತ ಇಬ್ಬರು ರೆಡಿ ಆಗಿದ್ದೀವಿ. ಯು ಆಲ್ ಆಲ್ಸೋ ಟುಗೆದರ್ ವಿತ್ ಮೀ, ಕಮ್ ಲವ್, ಲೆಟ್ಸ್ ಗೋ. ಐ ವಾಂಟ್ ಟು ವಾಶ್ ಮೈ ಹೇರ್ ಗೊತ್ತಾ, ಬಟ್ ಈ ವೆದರ್ಗೆ ಆಗ್ತಾನೆ ಇಲ್ಲ. ನೆನ್ನೆನೂ ವಾಶ್ ಮಾಡೋಕ್ಕೆ ಮೂಡ್ ಇರಲಿಲ್ಲ, ಇವತ್ತು ಆಗಲಿಲ್ಲ. ಬಟ್ ಇವತ್ತು ತುಂಬ ಲೈಕ್ ಆಯಿಲ್ ಎಲ್ಲ ತುಂಬ ಲೈಕ್ ಒಂಥರ ಅನಿಸ್ತಿತ್ತು. ಸೊ ಹಿಂಗಂತೂ ಆಚೆ ಹೋಗೋಕ್ಕಾಗಲ್ಲ. ಅದಕ್ಕೆ ಐ ಯೂಸ್ ದಿಸ್ ಬಟೀಟ್ಸ್ ಡ್ರೈ ಶಾಂಪು. ಸೊ ಇದು ಎಂಟಿ ಆಗೋಗ್ತಿದೆ. ನಾನು ಯೂಶ್ವಲಿ ಯೂಸ್ ಮಾಡಲ್ಲ. ಆಲ್ರೆಡಿ ಮೈ ಹೇರ್ ಇಸ್ ಇನ್ ಸಚ್ ಅ ಬ್ಯಾಡ್ ಕಂಡೀಷನ್. ಹೇರ್ ಫಾಲ್ ಆಗಿರ್ಬೋದು, ಲೈಕ್ ಡ್ಯಾಂಡ್ರಫ್ ಅದೆಲ್ಲ. ಸೊ ಆದರೂ ನಾನು ಯೂಸ್ ಮಾಡಲ್ಲ. ಇದೊಂದು ಸ್ವಲ್ಪ ಯೂಸ್ ಮಾಡಿದ್ದೀನಿ, ತುಂಬ ದಿನನೇ ಆಯಿತು ತೊಗೊಂಡು. ಬಟ್ ಇಟ್ಸ್ ಅ ಸೇವಿಯರ್. ಲಾಸ್ಟ್ ಟೈಮ್ ಅಷ್ಟೇ, ವೆನ್ ಐ ವಾಂಟ್ ಟು ಮೀಟ್ ಖುಷಿ, ಮೈ ಹೇರ್ ವಾಸ್ ಫುಲ್ಲಿ ಆಯಿಲ್, ಬಾಡಿ ಸ್ಪಾ ಮುಗಿಸ್ಕೊಂಡು ಹೋಗಿದ್ದೆ. ಸೊ ಹಂಗಾಗಿ ದಿಸ್ ಕೇಮ್ ಹ್ಯಾಂಡಿ ದಿಸ್ ಟೈಮ್ ಆಲ್ಸೋ. ಇವಾಗ ನನಗೆ ಈ ಹೇರ್ ವಾಶ್ ಮಾಡೋಕ್ಕೆ ಮೂಡ್ ಇರಲಿಲ್ಲ, ಆ್ಯಂಡ್ ಈ ಹೇರ್ ವಾಶ್ ಮಾಡ್ಕೊಂಡು ಹೋಗೋಕ್ಕೆ ಆಗೋದೇ ಇಲ್ಲ ಅಂತ ಅಂದ್ಕೊಂಡೆ. ಆ್ಯಂಡ್ ಅಗೇನ್ ದಿಸ್ ಕೇಮ್ ಹ್ಯಾಂಡಿ. ಸೊ ಇದನ್ನು ಕ್ವಿಕ್ಕಾಗಿ ಒಂದು 4-5 ಸ್ಪ್ರೇ ಮಾಡಿದೆ ಸ್ಕ್ಯಾಲ್ಪ್ಗೆ ಆಗಿರ್ಬೋದು, ಲೈಕ್ ಹೇರ್ಗೆ. ಸಿ ಇಟ್ಸ್ ಲುಕಿಂಗ್ ಫ್ರೆಶ್ ಆ್ಯಂಡ್ ಇಟ್ಸ್ ಫ್ರೇಗ್ರೆನ್ಸ್, ಲೈಕ್ ಸ್ಮೆಲ್ಲು ಕೂಡ ಲೈಕ್ ಫ್ರೆಶ್ ಆಗಿ ಹೆಡ್ ವಾಶ್ ಮಾಡಿದಾಗ ಹೆಂಗೆ ಬರುತ್ತೆ. ಸೊ ಎಮರ್ಜೆನ್ಸಿಗೆ ಎಲ್ಲ ಗರ್ಲ್ಸ್ಗೆ, ಲೈಕ್ ನನಗಂತೂ ಇದು ದೊಡ್ಡ ಸೇವಿಯರ್. ಇಫ್ ಯು ವಾಂಟ್ ಟು ಟ್ರೈ, ಯು ಕ್ಯಾನ್ ಟ್ರೈ. ಯಾಕಂದರೆ ನೆಕ್ಸ್ಟ್ ನಾಯ್ಕಾ ಪಿಂಕ್ ಫ್ರೈಡೇ ಸೇಲ್ ಬೇರೆ ಬರ್ತಿದೆ ಅಲ್ಲ. ಸೊ ಅದಕ್ಕೆ ಐ ಥಾಟ್ ಆಫ್ ಶೇರಿಂಗ್ ಇಟ್. ವಿ ಕೇಮ್ ಹಿಯರ್. ದಿಸ್ ಇಸ್ ಅ ಲೈಕ್ ರೆಸ್ಟೋರೆಂಟ್ ಅಂತಲೇ ಅನಿಸುತ್ತೆ, ಬಿಕಾಸ್ ಕಿಚನ್ ಅಂತ ಇದೆ. ರಾಗಿ ಟು ರಾಗ. ಓಕೆ, ದಿಸ್ ಇಸ್ ಅನ್ ಎಲಿಫೆಂಟ್ ಕೆಫೆ ಅಂತೆ. ಸೊ ನಮ್ಮ ಮನೆಗೆ ನಿಯರೇ, ಒಂದು 2 ಮಿನಿಟ್ಸಲ್ಲಿ ಬಂದೇ ಬಿಟ್ವಿ ಇಲ್ಲಿಗೆ. ಎಕ್ಸ್ಪ್ಲೋರ್. ಐ ಥಿಂಕ್ ದಿಸ್ ಇಸ್ ಅ ನ್ಯೂ ಥಿಂಗ್. ಹೊಸದ ಇದು, ಹಳೇದನ. ಬಟ್ ನಾವು ಇಷ್ಟು ಹತ್ರ ಇದ್ರೂ ಬಂದಿಲ್ಲ, ಮತ್ತು ನಾವು ಒಂದ್ಸರಿನೂ. ನೈಸ್, ಚೆನ್ನಾಗಿದೆ. ಲವ್ವಿಂಗ್ ದಿಸ್ ಆ್ಯಂಬಿಯನ್ಸ್ ಸೋ ಮಚ್. ತುಂಬ ಕಾಮ್ ಆಗಿದೆ, ಗ್ರೀನರಿ ಆ್ಯಂಡ್ ಫುಲ್ ದೇಸಿ. ಆ್ಯಂಡ್ ಒಂಥರ ಬುಕ್ ಹಿಡ್ಕೊಂಡು ಓದ್ತಾನೋ ಅಥವಾ ಒಂದು ವರ್ಕ್ ಮಾಡೋರಿಗೆ ಲೈಕ್ ಸ್ಪೇಸ್ ಬೇಕು, ಆ ಥರ ಆದರೆ ತುಂಬ ಕಾಮ್ ಆಗಿದೆ. ಥರ ಸ್ವದೇಶಿ ಆ ಥರ ಇರುತ್ತಲ್ಲ, ಆ ಥರ ಕಾನ್ಸೆಪ್ಟ್ ಅನಿಸ್ತಿದೆ. ನೈಸ್, ಐ ಆಮ್ ಲವ್ವಿಂಗ್ ಇಟ್. ಐ ಆರ್ಡರ್ಡ್ ಗೊಜ್ಜು ಅವಲಕ್ಕಿ. ಸೊ ಇದು ರಮ್ಯನ್ ಮ್ಯಾರೇಜಲ್ಲಿ ಮತ್ತು ರಮ್ಯಂದು ಮೆಹಂದಿಲಿ ಕೊಟ್ಟಿದ್ರು. ಸೊ ನಾನು ನಮ್ಮ ಮನೆಯಲ್ಲೂ ತಿಂದಿದ್ದೆ, ಲೈಕ್ ಸ್ಪೆಷಲಿ ಬ್ರಾಹ್ಮಿನ್ ಅವ್ರು ಮಾಡ್ತಾರಲ್ಲ ಆ ಥರ ಇದು. ಸೊ ಇಲ್ಲಿ ನೋಡೋದ್ನಲ್ಲ ಮೆನ್ಯೂಲಿ. ಸೊ ಐ ಆರ್ಡರ್ಡ್ ಗೊಜ್ಜು ಅವಲಕ್ಕಿ ಆ್ಯಂಡ್ ಪ್ರೀತಮ್ ಆರ್ಡರ್ಡ್ ಅಕ್ಕಿ ರೊಟ್ಟಿ ಆ್ಯಂಡ್ ಸಾಬುದಾನ ವಡೆ. ಹೇಳೋದಲ್ಲ, ಒಂಥರ ಸ್ವದೇಶಿ ದೇಸಿ ಕೆಫೆ ಥರ ಇದು. ಫ್ರೇಗ್ರೆನ್ಸ್ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ. ಟೇಸ್ಟ್ ಮಾಡಿಬಿಡೋಣ. ಪುಳಿಯೋಗರೆ ಥರ ಹಂಗನ್ಸುತ್ತೆ ನನಗೆ. ನೈಸ್. ಗೊಜ್ಜು ಅವಲಕ್ಕಿ ಹೆಂಗಿರುತ್ತೆ ಹಂಗೆ ಇದೆ.
ಇನ್ನೊಂಚೂರು ಸ್ಟ್ರಾಂಗ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಮೊಸರು ಹಾಕ್ಕೊಂಡು ತಿನ್ನೋಣ ಈಗ. ಅವಲಕ್ಕಿಗಿಂತ ಪ್ರೀತಮ್ದು ಅಕ್ಕಿ ರೊಟ್ಟಿನೇ ಸಖತ್ ಟೆಂಪ್ಟಿಂಗಾಗಿ ಕಾಣ್ತಿದೆ. ಐ ಆಮ್ ಗೋನಾ ಟು ಎಕ್ಸ್ಚೇಂಜ್. ವಾವ್ ನೈಸ್. ರೆಡ್ ಚಟ್ನಿನ ಇದೇನಿದು ಟೇಸ್ಟ್ ಮಾಡಬೇಕು. ಇದು ಟೇಸ್ಟ್ ಮಾಡಿಬಿಡೋಣ. ನಂಗೆ ಗೊಜ್ಜು ಅವಲಕ್ಕಿಗಿಂತ ಇದೇ ಇಷ್ಟ ಆಗ್ತಿದೆ. ಐ ವಿಲ್ ಡು ಎಕ್ಸ್ಚೇಂಜ್ ವಿತ್ ಪ್ರೀತಮ್. ಅಕ್ಕಿ ರೊಟ್ಟಿ ಚೆನ್ನಾಗಿದೆ, ಅವಲಕ್ಕಿ ಅದಕ್ಕಿಂತ ಇದು ಚೆನ್ನಾಗಿದೆ ಅಲ್ಲ. ಹ್ಯಾವ್ ಸಾಬುದಾನ ವಡೆ ಹಿಯರ್. ಮಿ ಟೇಸ್ಟ್ ಸಾಬುದಾನ ವಡೆ. ಫ್ರೇಗ್ರೆನ್ಸ್ ಸಕ್ಕತ್ತಾಗ್ಬಿಡ್ತಿದೆ. ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಅದೇ ಸ್ವಲ್ಪ ನನಗೆ ಓಕೆ ಅನಿಸಿದ್ದು ಗೊಜ್ಜು ಅವಲಕ್ಕಿ. ಅದು ಬಿಟ್ಟರೆ ದಿಸ್ ರೊಟ್ಟಿ ಆ್ಯಂಡ್ ಸಾಬುದಾನ ವಡೆ ಇಸ್ ಸೋ ಗುಡ್. ಇಫ್ ಯು ಕಮ್ ಹಿಯರ್ ಕನಕಪುರ ರೋಡ್, ಐ ರೆಕಮೆಂಡ್ ಅಕ್ಕಿ ರೊಟ್ಟಿ ಆ್ಯಂಡ್ ಸಾಬುದಾನ. ಗೊಜ್ಜು ಅವಲಕ್ಕಿ ರೆಕಮೆಂಡ್ ಮಾಡಲ್ಲ, ಬಟ್ ಇದೆರಡು ಸೂಪರ್. ಪ್ರೀತಮ್ ನಂಗೆ ಗೊತ್ತು ಇಲ್ಲಿಂದ ಫೋರಮ್ ಹತ್ರ ಆಯಿತಾ. ನಿನಗೂ ಇನ್ನೆಲ್ಲಿ ಜಯನಗರ ಇನ್ನೆಲ್ಲಿ ಬೇರೆ ಕಡೆ ಹೋಗೋಣ ಅಂದ್ಬಿಡ್ತಾಳೋ ಅಂತ ನೀನು ಫೋರಮಲ್ಲಿ ಒಪ್ಕೊಂಡೆ. ಬಟ್ ಫೋರಮ್ ಮಾಲಲ್ಲಿ ಶಾಪರ್ ಸ್ಟಾಪ್ ಇದ್ದರೆ ಐ ವಾಂಟ್ ಟು ಗೋ ಚೆಕ್. ಇಲ್ಲಪ್ಪ ಏನೂ ಶಾಪ್ ಮಾಡಲ್ಲ, ಬಟ್ ಆದರೂ ಒಂದು ರೌಂಡ್ ನೋಡ್ಬೇಕು ನಾನು. ಕೆಲವೊಂದು ಶಾಪರ್ ಸ್ಟಾಪ್ ಮತ್ತು ಸ್ಟೀವ್ ಮೇಡನ್ ಹತ್ರ ಕೆಲವೊಂದು ಸ್ಟೋರ್ಸ್ ಎಲ್ಲ ಹೋಗಿ ನೋಡೋಣ. ಝಾರಾದಲ್ಲೂ ಸೇಲ್ ಇದೆಯಾ ಏನು. ಸೊ ಅಲ್ಲಿಂದ ಫೋರಮ್ ಹತ್ರ ಒಂದೇ ರೋಡ್, ಹಿಂಗೆ ಅಥವಾ ಹಿಂಗೆ ಗೊತ್ತಿಲ್ಲ, ಬಟ್ ಈ ರೋಡಲ್ಲೇ ಇರೋದು ಫೋರಮ್ಮು. ಚೆನ್ನಾಗಿ ಬರ್ತದೆ, ಕರೆಕ್ಟಾಗಿ ಫೋಕಸ್ ಮಾಡ್ತೀವಿ. ಕೈ ತೊಳ್ಕೊಬರ್ಬೋದು. ಎಷ್ಟು ಕ್ಲಿಕ್ ಮಾಡಿದ್ದೀನಿ ಪಿಕ್ಚರ್ಸ್ ನಿಂದು, ಮತ್ತೇನು ಫೋಕಸ್ ಮಾಡಿ ತೆಗಿ. ಫುಲ್ ನಿಂತ್ಕೊಬಿಡು. ಇಲ್ಲ ಲೈಕ್ ದಿಸ್ ಇಸ್ ಅ ಪ್ಲೇಸ್. ನಂಗೆ ಒಂದೇ ಡ್ರಾಬ್ಯಾಕ್ ಅನಿಸಿದ್ದು, ಇನ್ನೂ ನೀಟಾಗಿ ಲೈಕ್ ಮಳೆ ಬಂದರೆ ಅಥವಾ ಏನು ಬಂದರೂ ಕುತ್ಕೊಳ್ಳೋದಕ್ಕಾಗೋದಿಲ್ಲ. ತುಂಬ ಸೊಳ್ಳೆ ಇದೆ, ಆ ಥರ ಮಸ್ಕಿಟೋಸು. ಬಟ್ ಇನ್ನೂ ಸ್ವಲ್ಪ ಸೆಟಪ್ ಮಾಡಬೇಕು ಈ ಪ್ಲೇಸ್ ಅಂತ ಅನಿಸ್ತು ನನಗೆ. ಫೋರಮ್ ಅಲ್ಲಿ ಕಾಣಿಸ್ತಿದೆ, ಲೈಕ್ ಕೆಫೆಯಿಂದ 10 ಹೆಜ್ಜೆ ಫೋರಮ್. ಎಲ್ಲ ಬ್ರ್ಯಾಂಡ್ಸು ಬಂದಿರುತ್ತೆ. ನಾನು ಆವಾಗ 2 ಸರಿ ಬಂದಾಗಲೂ ಸ್ವಲ್ಪ ಖಾಲಿ ಇತ್ತು. ವಿ ಆರ್ ಹಿಯರ್, ಐ ಆಮ್ ಹ್ಯಾಪಿ. ನಾನೇನು ಶಾಪಿಂಗ್ ಮಾಡಿಲ್ಲ ಅಂದರೂ ಖುಷಿ ಆಗುತ್ತೆ ನನಗೆ. ಏನು ಗೊತ್ತಾ, ಪ್ರೀತಮ್ ಈಸ್ ಐಯಿಂಗ್ ಆನ್ ಒನ್ ಪರ್ಫ್ಯೂಮ್, ಲೈಕ್ ಒನ್ ಲಕ್ಸುರಿ ಪರ್ಫ್ಯೂಮ್. ಸೊ ಇಲ್ಲೇನಾರು ಇದ್ದರೆ ಐ ವಾಂಟ್ ಗೆಟ್ ಹಿಮ್ ಪಾರ್ಕ್. ಬಟ್ ನನಗೆ ಈಗ ಅನಿಸ್ತು ಲೈಫ್ ಸ್ಟೈಲ್ ಸ್ಟೋರ್ ಆ ಥರ ಇದೆ ಅಂತ ನೋಡಿದೆ. ಶಾಪರ್ ಸ್ಟಾಪ್ ಇದ್ದರೆ ಐ ವಾಂಟ್ ಟು ಗೆಟ್ ಹಿಮ್ ದ್ಯಾಟ್. ಸೊ ಬಿಕಾಸ್ ಈಸ್ ಐಯಿಂಗ್ ಆನ್ ಇಟ್ ಸಿನ್ಸ್ ಫ್ರಮ್ ಸೋ ಮೆನಿ ಡೇಸ್. ಸೊ ಸರ್ಪ್ರೈಸ್ ಥರ ಅವನಿಗೆ ಇವಾಗ ಸಡನ್ನಾಗಿ ಕೊಡಿಸ್ಬೇಕು ಅಂತ ನನ್ನ ಮೈಂಡಿಗೆ ಬಂತು. ಹ್ಯಾಸ್ ನೋ ಕ್ಲೂ. ಸೊ ಅಂದ್ಕೊಂಡೆ ನನ್ನ ಬರ್ತ್ಡೇಗೆ ಅವನಿಗೆ ಸರ್ಪ್ರೈಸ್ ಮಾಡೋಣ ಅಂತ. ಸೆಪ್ಟೆಂಬರ್ ನನ್ನ ಬರ್ಡೇ, ಇನ್ನೂ 2 months ಇದೆ. ಗೋಣ ಗೆಟ್ ಹಿಮ್ ಬಿಕಾಸ್ ತುಂಬ ದಿನದಿಂದ ಈಸ್ ಐಯಿಂಗ್ ಆನ್ ಇಟ್ ಬಟ್ ಈಸ್ ನಾಟ್ ಪರ್ಚೇಸಿಂಗ್. ಐ ಡೋಂಟ್ ನೋ ವೈ. ಸೊ ಯಾ, ಇಲ್ಲೇನಾರು ಇದ್ದರೆ ಐ ಗೆಟ್ ಹಿಮ್. ಬಡ್ಜೆಟಲ್ಲಿ ಇದೆ ಅದು. ನಾನು ಅಂದ್ಕೊಂಡೆ ಅದೇ ನನ್ನ ಬರ್ತ್ಡೇಲಿ ಕೊಡೋಣ ಅವನಿಗೆ, ಸರ್ಪ್ರೈಸ್ ಆಗುತ್ತೆ ಅಂತ. ಸೊ ಯಾಕೋ ಗೊತ್ತಿಲ್ಲ, ಈಗ ಇನ್ಸ್ಟೆಂಟಾಗಿ ಇಲ್ಲ ಕೊಡ್ಸೋಣ ಅವನಿಗೆ ಅಂತ ಅನಿಸ್ತು. ಈ ವಿಚಾರ ನನಗೆ ನಿಮಗೆ ಮಾತ್ರ ಗೊತ್ತಿರೋದು. ಮ್ಯಾಕ್ ಹಿಯರ್ ವಿ ಹ್ಯಾವ್ ಅಂಡರ್ ಆರ್ಮಿ ಹಿಲ್ ಫಿಗರ್. ಓಕೆ, ದಿಸ್ ಮಾಲ್ ಈಸ್ ಹ್ಯೂಜ್ ಬ್ರೋ. ಓಕೆ, ಈ ಕಡೆನೂ ಇದೆ ಬ್ರ್ಯಾಂಡ್ಸ್. ಆ್ಯಂಡ್ ದಿಸ್ ಈಸ್ ಅ ಸೋ ಐ ಕ್ಯಾಚಿಂಗ್ ಥಿಂಗ್. ಆ್ಯಂಡ್ ಮ್ಯಾಗ್ನೋಲಿಯಾ ಅಲ್ಲಿ ಕಾಣ್ತಿದೆ, ಸರೋಸ್ಕಿನೂ ಇದೆ. ಆ್ಯಂಡ್ ಪ್ರೀತಮ್ ಈಸ್ ಇಲ್ಲೆಲ್ಲೋ ಡೌನಲ್ಲಿದ್ದಾನೆ. ಸೊ ಲುಲು ಮಾರ್ಕೆಟ್ ಇದೆ ಇಲ್ಲೂ, ಅಲ್ಲಿ ಹೋಗೋಣ. ಲಕ್ಸ್ ಓನ್ಲಿ. ಓ ಮೈ ಗಾಡ್, ಎಸ್. ಪ್ರೀತಮ್ ಹೆಂಗಿದ್ರು ಕೆಳಗಡೆ ಇದ್ದಾರೆ, ಒಂದ್ಸರಿ ಹೋಗಿ ಕೇಳ್ಬಿಡ್ತೀನಿ. ಲಕ್ಸ್ ಒಳಗಡೆ ಹೋಗಿದೆ. ನಾನು ಕೇಳಿದ ಬ್ರ್ಯಾಂಡ್ ಇಲ್ಲ. ಅವ್ರ ಹತ್ರ ಟಾಮ್ ಫೋರ್ಡ್ ಇದೆ, ವಯಸ್ಸಲ್ಲಿದೆ. ಸೊ ಮೆನ್ ಪರ್ಫ್ಯೂಮಲ್ಲಿ ನಾನು ಕೇಳಿದ ಬ್ರ್ಯಾಂಡ್ ಇಲ್ಲ. ಸೊ ಕೆಳಗಡೆ ಹೋಗೋಣ. ಅಲ್ಲ, ಎಂಗೇಜ್ಮೆಂಟ್ ರಿಂಗು ಆಲ್ರೆಡಿ ಮರ್ತೋಗ್ಬಿಟ್ಟ. 1 yearಗೆ ಎಂಗೇಜ್ಮೆಂಟ್ ರಿಂಗ್, ಲೈಕ್ ರಿಂಗ್ಗೆ ಡೈಮಂಡ್ದು ಮಲಬಾರ್ ನಿಯರ್ ಬೈ ಅಂತ ಇಲ್ಲಿ ಬಂದಿದ್ವಿ ಈ ಮಾಲ್ಗೆ. ಆ್ಯಕ್ಚುಲಿ 1 year ಬ್ಯಾಕ್ ಅವಾಗ ಓಪನ್ ಆಗಿತ್ತು. ಮಲಬಾರ್ ಓಪನ್ ಆಗಿ ಸ್ವಲ್ಪ ದಿನ ಆವಾಗ. ಸೊ ಏನೂ ಕಲೆಕ್ಷನ್ ಅಷ್ಟಿರಲಿಲ್ಲ. ಅದು ಇವಾಗ ನೆನೆಸ್ಕೊಳ್ತಾ ಇದ್ದಾನೆ. ಆ್ಯಕ್ಚುಲಿ ಶಾಪರ್ ಸ್ಟಾಪ್ ಇದೆ, ಸೊ ಹೋಗಿ ನೋಡೋಣ. ಜುವೆಲರ್ಸು ಇದೆ. ಇದು ಕೇಳಿದ್ದೀನಿ ತುಂಬ ಡಿಸೈನ್ ಆ್ಯಂಡ್ ಆಲ್ ದಟ್ ಇದೆ. ಓರಾ, ಓ ಮೈ ಗಾಡ್, ತುಂಬ ಜುವೆಲರಿ ಶಾಪ್. ಆ್ಯಂಡ್ ದಿಸ್ ಮಾಲ್ ಈಸ್ ನೈಸ್. I think it's 50% off in Shoppers Stop. Wow, nice. Okay, cover story 60% ಆಫ್ ಇದೆ. ಕಲೆಕ್ಷನ್ ಚೆನ್ನಾಗಿದೆ ಶಾಪರ್ ಸ್ಟಾಪಲ್ಲಿ. ಬಟ್ ನಾನು ಇವಾಗ ಏನು ಶಾಪಿಂಗ್ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಶಾಪ್ ಫಾರ್ ಹಿಮ್ ಅಷ್ಟೇ.
ಬಟ್ ಬ್ಯಾಕ್ ಸೆಕ್ಷನಿಗೆ ಬಂದ್ವಿ. ಹಿಯರ್ ಓನ್ಲಿ ವಿ ಹ್ಯಾವ್ ಪರ್ಫ್ಯೂಮ್ ಆಲ್ಸೋ ಐ ಥಿಂಕ್. ಬ್ಯಾಗ್ಸ್ ಆರ್ ಸೋ ಪ್ರಿಟಿ. ಇದು ಕೂಡ ಆಫರ್ ಇದೆ, 50-30% ಆಫ್. ಬೇಡ, ಕಂಟ್ರೋಲ್ ಮಾಡ್ಕೊತೀನಿ. ಆಲ್ಡೋ ಬ್ಯಾಗ್ಸ್ ಎಲ್ಲ ಆಫರ್ ಇದೆ, 40-50% ಆಫ್. ಸೊ ಐ ವಾಂಟ್ ಟು ಗೆಟ್ ಆನ್ ಆಲ್ಡೋ ಬ್ಯಾಗ್, ಬಟ್ ನೋಡೋಣ. 15,000 ಆಫರ್ ಹೋಗಿ ಇಟ್ ವಿಲ್ ಬಿ ಲೈಕ್ 40% ಆಫರ್ ಹೋಗಿ 8,000 ಆಗುತ್ತಾ. ಬಟ್ ನಾನು ಒಂದು ಪರ್ಟಿಕ್ಯುಲರ್ ನೋಡ್ತಿದ್ದೆ ಗೊತ್ತಾ, ಟೋಟ್ ಬ್ಯಾಗು, ಅದಿಲ್ಲ ಇಲ್ಲಿ. ಓಕೆ ಬೇಡ, ಫಸ್ಟ್ ನಾವು ಏನಕ್ಕೆ ಬಂದಿದ್ದೀವಿ ಅದು ಕೆಲಸ ಮುಗಿಸೋಣ. ಆಯ್ತು, ಬುದ್ಧಿ ಬಿಡು, ಪೊಲೀಸ್ ಇದು ತೋರ್ಸು. ಅದಕ್ಕೆ ಬಂದಿದ್ದು ನಿನ್ನ ಮಾಲ್ಗೆ. ಏನಿದ್ರು ನೇಮ್ ಏನು? ವರ್ಸಾಚೆ ಎರೋಸ್. ಎರೋಸ್. ಎರಡು ಎರೋಸ್ ಅಷ್ಟೇನಾ? ಬೇರೆ ಏನು ಲೈಕ್ ಅದಕ್ಕೇನು ಸ್ಪೆಸಿಫೈ ಇಲ್ಲ, ಎರಡು ಎರೋಸೆ. ಬಟ್ ಎರಡಕ್ಕೂ ಡಿಫ್ರೆನ್ಸ್ ಇದೆಯಲ್ಲ, ಹೆಂಗೆ ನಾವು ಇದು ಮಾಡೋದು? EDT EDP. ಓ ಇದು EDTನಾ? ಅದು EDP. ಇವಾಗ ತೋರಿಸಿದ್ದು EDP. ಯಾವ್ದು ಬೆಸ್ಟ್ ಇರುತ್ತೆ? EDP ಲಾಂಗ್ ಲಾಸ್ಟಿಂಗ್. ಅದೇ ಎರಡು ಸೇಮೇ ಇರುತ್ತೆ ಅಷ್ಟೇ, ಏನು ಡಿಫ್ರೆನ್ಸ್. ಓಕೆ, ಆಗಿದೆ ಅಲ್ಲ ನೋಡು. ವಾಟ್ ಈಸ್ ದಿಸ್? ಬ್ಯೂಟಿ ಬೈ ಪರ್ಕೋಸ್. ನೈಸ್ ದ ಪರ್ಫ್ಯೂಮ್. ಬಟ್ ಈಸ್ ಹಿಯರ್. ಏನೇ ಮಾಡಿದ್ರು ತಗೋ ಅಂದರೂ ತಗೋತಾ ಇಲ್ಲ. ಏನು ಮಾಡಲಿ ಈಗ? ನಾನು ಹೋಗಿ ಬಿಲ್ಲಿಂಗ್ ಮಾಡಿಸ್ಬಿಡ್ಲ. ಅವ್ನು ಆ ಕಡೆ ಕಳಿಸಿದ್ದೀನಿ, ನಾನು ಇಲ್ಲೇನೋ ನಾಯ್ಕಾ ಲಕ್ಸಲ್ಲಿ ನೋಡ್ಬೇಕಂತ. ವಾಟ್ ಶಾಲ್ ಐ ಡೂ ನಾ? ಎಕ್ಸ್ಪ್ಲೋರಿಂಗ್. ನಾಯ್ಕಾದಲ್ಲಿ ಲ್ಯಾಂಪ್ಕಾಮ್ ಅದು ಒಂದು, ಮತ್ತು ವಿಚ್ ಇಸ್ ದ ಕ್ಯಾರ್ಲಿನ್ ಹೆರೆರಾ ಪರ್ಫ್ಯೂಮ್ ಎಲ್ಲ ಟ್ರೈ ಮಾಡಿದೆ. ಆಮೇಲೆ ನಾಡಿದ್ದು ಏನೇನು ಆಫರ್ ಇದೆ, ಇಲ್ಲೆಷ್ಟು ಅಪ್ಲಿಕಬಲ್, ಅದೆಲ್ಲ ಇಷ್ಟೋ ತನಕ ನಾಯ್ಕಾದಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ. ಆ್ಯಂಡ್ ನಾನು ಎಸ್ಟಿ ಲಾಡರ್ ತೊಗೋಬೇಕಂತ ಅಂದ್ಕೊತಿದ್ದೆ. ಸೊ ಎಸ್ಟಿ ಲಾಡರ್ದು ಲೈಕ್ ನನ್ನ ಫೌಂಡೇಶನ್ ಎಲ್ಲ ತಿಳ್ಕೊಂಡೆ. ನೋಡೋಣ, ಐಲ್ ಆರ್ಡರ್ ಆನ್ಲೈನ್ ಆರ್ ಎಲ್ಸ್ ಐಲ್ ಕಮ್ ಬ್ಯಾಕ್. ಫ್ರೈಡೆ ಆಫರ್ ಸ್ಟಾರ್ಟ್ ಆಗುತ್ತಂತೆ. ಇಫ್ ಐ ಕ್ಯಾನ್ ಐಲ್ ಕಮ್ ಬ್ಯಾಕ್. ಲೈಫ್ ಸ್ಟೈಲ್ ಇದೆ, ಅಲ್ಲೂ ಒಂದ್ಸರಿ ಹೋಗಿ ಕ್ರಾಸ್ ಚೆಕ್ ಮಾಡಿಬಿಡೋಣ. ಪರ್ಫ್ಯೂಮು ಶಾಪರ್ ಸ್ಟಾಕಿಂದ ಇಲ್ಲಿ ಅಲ್ಲಿ ಏನೂ ಆಫರ್ ಇರಲಿಲ್ಲ ಆಯಿತಾ. ಸೊ ಅಲ್ಲೇನಾದ್ರು ಆಫರ್ ಇದೆಯಾ ಅಥವಾ ಏನಾರು ಇದೆಯಾ ಚೆಕ್ ಮಾಡಿ ನಂಗೆ ಇಷ್ಟ ಆದರೆ ತೊಗೊಬಿಡ್ತೀನಿ. ಆ ಕಡೆ ಹೋದ ಪ್ರೀತಮ್, ನಾನು ಈ ಕಡೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಐ ಆಮ್ ಗೋಯಿಂಗ್. ನಂಗೆಲ್ಲ ಒಂದೇ ಥರ ಅನಿಸ್ತು. ನೋಡಿ ಎಲ್ಲ ಸ್ಮೆಲ್ ಚೆನ್ನಾಗಿದೆ. 100 ml ಏನು? 100 ml ಒಂದು ಮಿನಿ ಜೆಲ್, ಒಂದು ಶವರ್ ಜೆಲ್ ಬರ್ತೈತೆ. 8,300 ಬರ್ತೈತೆ. ಓಕೆ, ಇದಿರಲಿ. ಬಟ್ ಒಂದು ನಿಮಿಷ, ಅವ್ರು ಬರ್ತಾರೆ, ಫೈನಲೈಸ್ ಮಾಡಿ. ಇದು ಅಥವಾ ಅದೇ ಇದ್ದರೆ ಅದೇನೇ ಇರಲಿ, ಫೈನಲೈಸ್ ಮಾಡಲಿ. ಬಟ್ ಇದು ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಬಿಡಿ, ಇವಾಗ ಹತ್ತಾಳ. ಎರಡು ಸೇಮೇ ಅಲ್ಲ? ಇದು ಬಾಡಿ ಲೋಷನ್. ಓಕೆ, ಇದು ಬಾಡಿ ಲೋಷನ್. ಓಕೆ, ಚೆನ್ನಾಗಿದೆ. ಓಕೆ, ಬಟ್ ಅದಕ್ಕೆ ಇದೇ ತೊಗೊಳ್ಳೋಣ ಅಂದ್ಕೊಂಡೆ ನಾನು. ಬೇಡ ಅಂತಾನೆ ಅಂದರೆ ಎಲ್ಲರೂ ಚೆಕ್ ಮಾಡ್ತವನು ಇವಾಗ. ಶಾಪ್ ಫೈನಲಿ ಅಷ್ಟೊಂದು ಕನ್ಫ್ಯೂಸ್ ಆಗಿ ಪ್ರೀತಮ್ ಬಂದು ಅವನು ಇನ್ನೂ ಕನ್ಫ್ಯೂಸ್ ಮಾಡಿಸಿ. ನಾನು ಒಂದು ಸೆಲೆಕ್ಟ್ ಮಾಡಿದ್ದೆ ಕಾಂಬೋ ಗಿಫ್ಟಿಂಗ್, ಅದು ವಸಾಚೆದು. ಕೊನೆಗೆ ಇನ್ನೊಂದು ನಂಗೆ ಅದು ಮೈಂಡಲ್ಲಿತ್ತು. ಸೊ ಅವ್ನಿಗೆ ಅದಿಷ್ಟ ಫ್ರೇಗ್ರೆನ್ಸ್ ಅಂತ ನಂಗೆ ಗೊತ್ತಿತ್ತು. ಬಟ್ ನೋಡೋಣ, ಇದು ಕಾಂಬೋ ಲೈಕ್ ಶವರ್ ಜೆಲ್ ಆ ಥರ ಎಲ್ಲ ಸಿಗುತ್ತೆ ವಸಾಚೆದು ಅಂದ್ಕೊಂಡೆ. ದೆನ್ ಅದೇ ತೊಗೊಂಡ್ವಿ. ಆ್ಯಕ್ಚುಲಿ ಯಾವ್ದು ಇಷ್ಟ ಅದೇನೆ. ವಿ ಗಾಟ್ ಫೈನಲಿ ದ ವಸಾಚೆ ಪರ್ಫ್ಯೂಮ್ ಓನ್ಲಿ, ವಿಚ್ ಇಸ್ ಲೈಕ್ ಹೈಯರ್ ಪ್ರೈಸ್ಡ್ ಅನಿಸ್ತು ಅಲ್ಲಿರೋದು ಎಲ್ಲ ಅದಕ್ಕಿಂತನೂ. ಆ್ಯಂಡ್ ಹೋಲ್ ಇನ್ ಮೈ ಪಾಕೆಟ್. ನಂಗೆ ಈ ಥರ ಏನೋ ಸರ್ಪ್ರೈಸ್ ಅಥವಾ ಈ ಥರ ಏನಾರು ಆಗಿದೆ ಕುಣಿದಾಡ್ಬಿಡ್ತಿದ್ದೆ. ಏನೂ ಅಷ್ಟೊಂದು ಎಕ್ಸ್ಪ್ರೆಷನ್ನೇ ಇಲ್ಲ. ಅದು ನನಗೆ ಉರಿಯೋದು, ಇನ್ನೇನು ಅಲ್ಲ. ಏನೂ ಎಕ್ಸ್ಪ್ರೆಷನ್ ಇಲ್ಲ. ಈಗಲೂ ಅಷ್ಟೇ ಬಿಲ್ಲಿಂಗ್ ಮಾಡಿ ತೊಗೊಂಡ್ಬಂದು ನೋ ಎಕ್ಸ್ಪ್ರೆಷನ್, ನಥಿಂಗ್, ಲೈಕ್ ಓಕೆ ಎಸ್ ಆ ಥರ ಅಷ್ಟೇ. ಅಪ್ ಟು 40-50% ಆಫ್ ಇದೆ. ಆ್ಯಂಡ್ ಈ ಬ್ಯಾಗ್ ಬಿಟ್ಟು ಹೋಗೋಕ್ಕಾಗ್ತಿಲ್ಲ ಗುರು. ಇದು ಚೆನ್ನಾಗಿದೆ, ಲೈಕ್ ಆಫರಲ್ಲಿರೋದು ಕೂಡ ಚೆನ್ನಾಗಿದೆ. ಆ್ಯಂಡ್ ಸ್ಟೋರ್ ಇಟ್ ಸೆಲ್ಫ್ ಇಸ್ ಲುಕಿಂಗ್ ಸೋ ಗುಡ್. ಟು ವೇರ್ ಆ್ಯಂಡ್ ದ ಬ್ಯಾಗ್ಸ್ ಆರ್ ಸೋ ಗುಡ್. This is so good. I'm not gonna purchase. No bro, ಆನ್ಲೈನಲ್ಲಿ ನೋಡ್ತೀನಿ, ಇಲ್ಲ ನವೆಂಬರಲ್ಲಿ 50% ಆಫ್ ಸಿಗುತ್ತಂತೆ ಸ್ಟೋರ್ ಪೂರ್ತಿ, ಆವಾಗ ನೋಡ್ತೀನಿ. ಬಟ್ ಆಲ್ಟೋ ಸೋ ಬ್ಯೂಟಿಫುಲ್. ಫುಟ್ವೇರ್, ವಾವ್.
ಆಯ್ತು. ನಾನು ಇನ್ನೂ ಮಾಲ್ ಎಷ್ಟು ಎಕ್ಸ್ಪ್ಲೋರ್ ಮಾಡ್ಬೇಕು. ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಇದೆ, ಎಲ್ಲ ಬಂದಿದೆ ಇವಾಗ. ನಾವು ಮೇಲೆಲ್ಲ ಹೋಗಲೇ ಇಲ್ಲ. ನಾನು ಒಬ್ಬಳೇ ಬರ್ತೀನಿ ಬಿಡು. ಇಲ್ಲಿಗೆ ಮತ್ತು ಓರಿಯನ್ ಮಾಲ್ ಎರಡಕ್ಕೂ ನಾನು ಒಬ್ಬಳೇ ಹೋಗ್ಬೇಕು. ಬ್ಯಾಕಿಂದ ಹೋಮ್ ಹೋಗ್ಬೇಕಾದ್ರೆ ಏನು ಪಲ್ಯ ಮಾಡಿದ್ದೆ, ಹೀರೆಕಾಯಿ ಪಲ್ಯ ಮಾಡಿದ್ದೆ ಫಾರ್ ಚಪಾತಿ. ಆ್ಯಂಡ್ ಈಗ ಬಂದು ರೈಸ್ ಗಿಟ್ಟೆ. ಐ ಗಾಟ್ ಹಿಮ್ ವರ್ಸಾಚೆ ಎರೋಸ್ ಪರ್ಫ್ಯೂಮ್. ಇದು EDT. EDPಗೂ EDTಗೂ ಏನು ಮಚ್ ಡಿಫ್ರೆನ್ಸ್ ಇಲ್ಲ, ಹಾಗೆ ಹಿಂಗೆ ಅಂದರು. ಓಕೆ ಫೈನ್, EDTನೇ ಇರಲಿ ಅಂತ ತೊಗೊಂಡೆ. ನಂಗೆ ಆಮೇಲೆ ಅದೇನೋ ಎಕ್ಸ್ಪ್ಲೈನ್ ಮಾಡಿದ್ರು, ನಂಗೆ ಅಷ್ಟು ತಲೆಗೆ ಹೋಗಲಿಲ್ಲ ಅದು ವಾಟ್ ಈಸ್ ದ ಡಿಫ್ರೆನ್ಸ್ ಆ್ಯಂಡ್ ಆಲ್ ದ್ಯಾಟ್. ಸೊ MRP ಪ್ರೈಸೇ, ಏನೂ ಆಫರ್ ಇರಲಿಲ್ಲ. ಆ್ಯಂಡ್ ಆನ್ಲೈನಲ್ಲೂ ಚೆಕ್ ಮಾಡಿದೆ, ತುಂಬ ಏನು ಆಫರ್ ಇರಲಿಲ್ಲ, ಜಸ್ಟ್ 5% ಆ ಥರ ಇತ್ತು. ಆ್ಯಂಡ್ ಬೇಡ ಆನ್ಲೈನಲ್ಲಿ ಸ್ಟೋರ್ ಇದರಲ್ಲೇ ತೊಗೊಳ್ಳೋಣ ಅಂತ ಫೈನಲಿ ವಿ ಗಾಟ್ ದಿಸ್. ಐ ಆಮ್ ಲೈಕ್, ನಂಗೆ ಎಷ್ಟು ಜೋಶ್ ಇತ್ತು ಎಲ್ಲ ಹೊಟ್ಟೋಯ್ತು ಆ್ಯಕ್ಚುಲಿ ಇದನ್ನು ಬಿಲ್ ಮಾಡಿಸೋಷ್ಟರಲ್ಲಿ. ಬಿಕಾಸ್ ಪ್ರೀತಮ್ ವಾಸ್ ಅ ಮೆಸ್. ನಾನು ಇದು ಮತ್ತು ಇನ್ನೊಂದು ಸೆಲೆಕ್ಟ್ ಮಾಡಿದ್ನ, ನನಗೆ ಗೊತ್ತಿತ್ತಿದೆ ಅಂತ. ಅವ್ನು ಇದನ್ನೇ ಹಿ ವಾಸ್ ಲುಕಿಂಗ್ ಫಾರ್ ದಿಸ್ ಓನ್ಲಿ ಅಂತ. ನಾನೇ ಸುಮ್ಮನೆ ಎತ್ಕೊಂಡು ಬಂದ್ಬಿಟ್ಟು ಈಗ ಮನೇಲಿ ಕೊಡಬೇಕಿತ್ತು ಅವನಿಗೆ, ಇಲ್ಲ ಅಲ್ಲಿ ಸಡನ್ನಾಗಿ ಮಾಲಲ್ಲಿ ಕೊಡಬೇಕಿತ್ತು. ನಾನು ಹೋಗಲಿ, ಅವನು ಬರಲಿ ನೋಡಲಿ ಒಂದು ರೌಂಡ್ ಅಂದ್ಬಿಟ್ಟು ಇಲ್ಲಿದ್ದೀನಿ ಬಾ ಅಂತ ಸುಮ್ಮನೆ ಏನೋ ಕಾಸ್ಮೆಟಿಕ್ ಹತ್ರ ಅಂತ ಕಟ್ಸಿದೆ. ವೆನ್ ಹಿ ಕೇಮ್ ಹಿ ವಾಸ್ ಸಚ್ ಅ ಮೆಸ್. ಲಿಟ್ರಲಿ ಅದು ಇದು ಯಾವ್ದು ಬರ್ಬೇರಿ ಅಂತ ಎಲ್ಲ ಬ್ರ್ಯಾಂಡ್ಸು ತೆಗೆದು ನೋಡಿ ಎಟ್ ದ ಎಂಡ್ ವಿ ಗಾಟ್ ದಿಸ್ ಓನ್ಲಿ ವಿತ್ ನೋ ಎಕ್ಸ್ಪ್ರೆಷನ್, ನಥಿಂಗ್. ಬೇಡ ಅಂದ ಫಸ್ಟು, ಬಟ್ ಐ ವಾಸ್ ಲೈಕ್ ನೋ ಐ ವಿಲ್ ಗೆಟ್ ಇಟ್ ಅಂದಾಗ he saw so many things. And when I billed also, when I said like yeah you got this finally andru, there is no expression in his face. So I was like I'm done. Adadmele we got another one perfume also. This one I don't know what brand, all that, Nautica Ogdu ಓಯೇಜಾ ಅವ್ರದ್ದು. ಸೊ ಇದು ಅಷ್ಟೇ 4000 ಸಮಥಿಂಗ್ ಇದು. ಸೊ ಆಫರ್ ಹೋಗಿ 2000 ಸಮಥಿಂಗ್ ಆಯಿತು. ಸೊ ಇದು ಬಂದು ಅವ್ನಿಗೆ ಇಷ್ಟ ಆಯಿತು, ಸೊ ಇದು ತೊಗೊಂಡ. ದಿಸ್ ಇಸ್ ನಾಟ್ ಬೈ ಮೀ, ಐ ಬಿಲ್ಡ್ ಓನ್ಲಿ ದಿಸ್ ಒನ್. ದಿಸ್ ಒನ್ ವಾಸ್ ಗಿಫ್ಟೆಡ್ ಬೈ ಮೀ. ನೋ ದಿಸ್ ಆ್ಯಂಗಲ್ ಇಸ್ ನಾಟ್ ಲುಕಿಂಗ್ ಸೋ ಗುಡ್, ಬಟ್ ಲೆಟ್ ಮೀ ಓಪನ್ ಇಟ್. ವಸಾಚೆ ಅಪ್ಪ ನನಗೆ. ಪ್ರಾಡಾ ನನ್ನ ಮೈಂಡಲ್ಲಿ ಪ್ರಾಡಾ ಗ್ಲಾಸಸ್ಸು, ನಾಟ್ ವಸಾಚೆ ಬಟ್ ವಸಾಚೆ ಗ್ಲಾಸ್ ಕೂಡ ಒಂದು ನೋಡಿದ್ದೆ ನಾನು. ವಾವ್, ನೈಸ್. ಸಿ ದಿಸ್, ಇಟ್ ಈಸ್ ಫೀಲಿಂಗ್ ಲಕ್ಸ್. ನೈಸ್. ಅಂದರೆ ಬಾಯ್ಸ್ಗೆ ಎವಿಡೆಂಟಾಗಿ ಒಂಥರ ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಮತ್ತು ಲಕ್ಸುರಿ ಅಂತ ಅನಿಸುತ್ತೆ. ಬ್ಯೂಟಿಫುಲ್, ಚೆನ್ನಾಗಿದೆ ಅಲ್ಲ? ಸ್ಮೆಲ್ ಮಾಡು ಈಗ. ಅಲ್ಲಿ ಎಲ್ಲ ಮಿಕ್ಸು ಕನ್ಫ್ಯೂಸ್ ಆಗಿ. ವೆಲ್ಕಮ್ ಬ್ಯಾಕ್. ಆ್ಯಂಡ್ ಐ ಥಿಂಕ್ ಆಫ್ಟರ್ ಒನ್ ಡೇ ಐಮ್ ಚೆಕಿಂಗ್ ಟು ದಿಸ್ ವಿಡಿಯೋ. ನೆನ್ನೆ ಪೂರ್ತಿ ಏನೂ ವಿಡಿಯೋ ಮಾಡಲಿಲ್ಲ, ಏನೂ ಮಚ್ ಆಗಲಿಲ್ಲ, ಮನೆಯಲ್ಲೇ ಇದ್ವಿ. ಆ್ಯಂಡ್ ಇವತ್ತು ಬೆಳಗ್ಗೆಯಿಂದ ಶಾರ್ಟ್ಸ್ ಫಿಲ್ಮ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ಫಿಶ್ ತೊಗೊಂಡು ಬಂದಿದ್ದೀನಿ, ಫಿಶ್ ಪ್ರಿಪೇರ್ ಮಾಡಿದ್ದೀನಿ, ಆಲ್ ದಟ್. ಈಗ 3:30 ಆಗ್ತಿದೆ ಅಷ್ಟೇ ಟೈಮು. ಆಲ್ರೆಡಿ ಹೀಗೆ ಫುಲ್ ಗ್ಲ್ಯಾಮ್ ಅಪ್ ಆಗಿ ಗ್ಲಾಮ್ ಲುಕ್ಕಲ್ಲಿ ರೆಡಿ ಆಗಿದ್ದೀನಿ. ಎಲ್ಲಿಗೆ ಅಂದರೆ ಟು ಗೋ ಔಟ್ ಫೋರಮ್ ಮಾಲ್ಗೆ. ನಾಯ್ಕಾ ಫ್ರೈಡೇ ಸೇಲ್ ಇದೆಯಲ್ಲ, ಪಿಂಕ್ ಫ್ರೈಡೇ ಸೇಲು. ಸೊ ಅದಕ್ಕೆ ಆನ್ಲೈನಲ್ಲೇ ತೊಗೋಬೋದು, ಬಟ್ ಕೆಲವೊಂದು ನಾನು ಅಲ್ಲಿ ಸ್ಟೋರಲ್ಲಿ ಹೋಗಿ ಚೆಕ್ ಮಾಡಬೇಕು. ಅದಕ್ಕೆ ಆ್ಯಂಡ್ ಐ ಹ್ಯಾವ್ ಪ್ಲ್ಯಾನ್ ಟು ಪರ್ಚೇಸ್ ಸಮಥಿಂಗ್ ಬಿಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಅಂತ ಗೊತ್ತಾಗುತ್ತೆ. ಆ್ಯಂಡ್ ಹಾಗೆ ನಾಯ್ಕಾ ಸೇಲೆಲ್ಲ ಚೆಕ್ ಮಾಡೋಣ ಅಂದ್ಬಿಟ್ಟು ಫೋರಮ್ ಮಾಲ್ಗೆ ಹೋಗ್ತೀನಿ, ಇಲ್ಲಾಂದರೆ ಕೋರಮಂಗಲ ಫೋರಮ್ಗೆ ಹೋಗ್ತೀನಿ, ಇಲ್ಲ ಕನಕಪುರ ಫೋರಮ್ ಮಾಲ್ಗೆ ಹೋಗ್ತೀನಿ. ಇದೆರಡು ನನ್ನ ಲಿಸ್ಟಲ್ಲಿದೆ. ಆ್ಯಂಡ್ ಪ್ರೀತಮ್ ಕೂಡ ಇವತ್ತು ವೀಕೆಂಡ್, ಸೊ ಇಲ್ಲೇ ಇರೋದ್ರಿಂದ, ಅಂದರೆ ವೀಕೆಂಡ್ ನಾಳೆಯಿಂದ ಸ್ಟಾರ್ಟ್, ಬಟ್ ಫ್ರೈಡೇ ಈವ್ನಿಂಗಿಂದ ನಾವು ವೀಕೆಂಡ್ ಮಾಡಿಬಿಟ್ಟಿದ್ದಾರಲ್ಲ ಈಗ. ಸೊ ಇಲ್ಲೇ ಇರೋದ್ರಿಂದ ಐ ಥಾಟ್ ಪ್ಲೀಸ್ ಬಾ ಅಂತ ಜಾಯ್ನ್ ಆಗು ಅಂತ ಕೇಳಿದ್ದೀನಿ. ಸೊ ವಿ ಆರ್ ಗೋಯಿಂಗ್ ಟುಗೆದರ್, ಮೀ ಆ್ಯಂಡ್ ಪ್ರೀತಮ್. ಸೊ ಅದಕ್ಕೆ ಹಿಂಗೆ ರೆಡಿ ಆಗಿದ್ದೀನಿ. ವಾಟ್ ಆಲ್ ಐಲ್ ಗೆಟ್ ಫ್ರಮ್ ನಾಯ್ಕಾ ಫ್ರೈಡೇ ಸೇಲ್. ನನಗಿರೋದು ಎಸ್ಟೆ ಲಾಡರ್ದು ಒಂದು ಫೌಂಡೇಶನ್ ತೊಗೊಳ್ಬೇಕು. ಆ್ಯಂಡ್ ಹುಡಾ ಬ್ಯೂಟಿ ನಾಟಿ ಪ್ಯಾಲೆಟ್ ಕೂಡ ಆಫರಲ್ಲಿದೆ, ಸೊ ಅದನ್ನು ತೊಗೊಳ್ಬೇಕು. ಆ ಥರ ಒಂದು 2-3 ಪ್ರಾಡಕ್ಟ್ ಅಷ್ಟೇ, ಬಿಕಾಸ್ ಅದು 2-3 ಪ್ರಾಡಕ್ಟ್ಗೆ ಇಟ್ ವಿಲ್ ಬಿ ನಿಯರ್ಲಿ 10,000 ಅನಿಸುತ್ತೆ. ಸೊ ಅದಕ್ಕೆ ಅಲ್ಲಿ ಹೋಗಿ ಚೆಕ್ ಮಾಡ್ತೀನಿ. ಅಲ್ಲಿಗೂ ಇಲ್ಲಿಗೂ ಆನ್ಲೈನ್ಗೂ ಏನೂ ಡಿಫ್ರೆನ್ಸ್ ಇರೋಲ್ಲ. ಇಲ್ಲ ಅಂದರೆ ಆನ್ಲೈನಲ್ಲಿ ತೊಗೊತೀನಿ. ರೆಡಿ ಲೈಕ್ ದಿಸ್. ಐ ಆಮ್ ವೇರಿಂಗ್ ದಿಸ್ MK ಬ್ಯಾಗ್ ಆ್ಯಂಡ್ ದಿಸ್ ಕ್ರಾಪ್ ಟಾಪ್ ವಿತ್ ದಿಸ್ ಫ್ಲೇಡ್ ಪ್ಯಾಂಟ್, H&M footwear, Fossil watch, and this is how I am ready. Now come, let's go. ಬಂದಿದೆ ಮತ್ತೆ ಇವತ್ತು ಬಂದಿದ್ದೀನಿ, ಬಟ್ ಮೊನ್ನೆ ಬಂದಾಗ ಐ ಗಾಟ್ ಸಮಥಿಂಗ್ ಫಾರ್ ಪ್ರೀತಮ್, ಬಟ್ ದಿಸ್ ಟೈಮ್ ಐ ಆಮ್ ಶಾಪಿಂಗ್ ಫಾರ್ ಮೈ ಸೆಲ್ಫ್. ಆಗ್ತಿದ್ದಂಗೆ ಸಿಗುತ್ತೆ ನಾಯ್ಕಾ ಲಕ್ಸ್ ಇಲ್ಲೇ. Was actually, Yeah. see this? How to use this one? This is the one.
This is a cream thing. Okay. The color turns out. It's multicolor actually. Yeah, nice. See, it has pink in it, it has blue in it. This looks like this, okay, but when you take it, it's a multicolor. Yeah. Body Works will up to 70% off. Check madana ankonde. Okay, today I will. And Body Works, you have up to 70% off. Like everything is on sale. I'm sitting over there. Nanu explore madana and I'm going up. God, this mall is so big. Okay, ikkadenu ಒಂದು ಇದೆ playing area here. Maybe games section ಅನ್ಸುತ್ತೆ. ನ್ಯೂಮಿ ಇದೆ ಇಲ್ಲಿ. ನಾನು ನ್ಯೂಮಿ ಚೆಕ್ ಮಾಡ್ಬೇಕು ಅನ್ಕೊಂಡಿದ್ದೆ. ಲಾಸ್ಟ್ ಟೈಮ್ ಓರಿಯನ್ಗೆ ಹೋದಾಗ ಆಗಿರಲಿಲ್ಲ. ಓಕೆ, ನಾವು ಐಲ್ ಗೋ ಟು ದಿಸ್ ಸ್ಟೋರ್. ಇಟ್ ಈಸ್ ಹ್ಯೂಜ್ ಬ್ರೋ. ವಿ ನೀಡ್ 2 days ಟು ಎಕ್ಸ್ಪ್ಲೋರ್. ಇಟ್ಸ್ ನೈಸ್. ತುಂಬ ದೊಡ್ಡದಿದೆ. Some pieces from Yumi, and this is the first skirt I'm trying. ಸಕ್ಕತ್ ಇಷ್ಟ ಆಯಿತು. ಮೆಟೀರಿಯಲ್ ಇದೆಲ್ಲ ತುಂಬ ಚೆನ್ನಾಗಿದೆ. ಬಟ್ ಐ ಡೋಂಟ್ ನೋ ಶುಡ್ ಐ ಗೆಟ್ ದಿಸ್ ಆರ್ ವಾಟ್, ಬಟ್ ಚೆನ್ನಾಗಿದೆ. ಡ್ರೆಸ್ ಇಸ್ ಸೋ ಗುಡ್. ಲೈಕ್ ಸ್ವಲ್ಪ ನಂಗೆ ಟೈಟ್ ಅನಿಸ್ತಿದೆ. ಸೊ ಎಲ್ಲಲ್ಲಿ ಟ್ರೈ ಮಾಡ್ತೀನಿ ಇದ್ರೆ. ದಿಸ್ ಇಸ್ ಸೋ ಗುಡ್. ಐ ಥಿಂಕ್ ಐ ಆಮ್ ಡನ್. ಒಳಗಡೆ ಸಾಕು. ಪ್ರೀತಮ್ ವೆಯ್ಟ್ ಮಾಡ್ತಿದ್ದಾನೆ. ನನಗೆ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ. ಐ ಗೋ ನೌ. ಆಮ್ ಐ ಲುಕಿಂಗ್ ಪ್ರಿಟಿ ಇದೆ. ಓಕೆ ಫೈನ್. H&M ನೋಡಿದ್ದೆ ಲಾಸ್ಟ್ ಟೈಮು. ಅಷ್ಟೊಂದೇನು ಈಗಲೂ ಮೊನ್ನೆ ಬಂದಾಗಲೂ ಹೋಗಿದೆ. ಕಲೆಕ್ಷನ್ ಏನು ಅಷ್ಟೊಂದು ಭಾವ ಅನಿಸ್ಲಿಲ್ಲ. ಬಟ್ ಝಾರಾ ಇದೆ. ಝಾರಾಗೆ ಹೋಗೋಕ್ಕಾಗ್ತಿಲ್ಲ. ಪ್ರತಿ ಸರಿ ಬಂದಾಗಲೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಂಗೆ ನೀಟಾಗೆಲ್ಲ ನೋಡೋಕ್ಕಾಗ್ತಿಲ್ಲ ಈ ಮಾಲಲ್ಲಿ. ಬಿಕಾಸ್ ಆಫ್ ಪ್ರೀತಮ್ ಆಲ್ರೆಡಿ ಕಾಲ್ ಮಾಡಿದ. ಕೂತಿದ್ದೀನಿ, ವೆಯ್ಟ್ ಮಾಡ್ತಿದ್ದೀನಿ ಎಷ್ಟೊತ್ತು ಅಂತ. ಸೊ ನೋಡೋಣ. ಒಬ್ಬಳೇ ಒಂದಿನ ಬಂದು ಇದು ಮತ್ತು ಓರಿಯನ್ ಮಾಲ್ ಎಲ್ಲ ನನಗೆ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕಂತಿದೆ. ಒಬ್ಬಳೇ ಬಂದು ಐ ವಾಂಟ್ ಟು ಡೂ ದ್ಯಾಟ್. ಸೊ ಶಾಪ್ ಮಾಡಿದ್ರೆ ಮಾಲ್ದೇನೋ ಕಾಂಪ್ಲಿಮೆಂಟರಿ ಇದೆ. ಅದಕ್ಕೆ ವಿಚಾರಿಸ್ತಾ ಇದ್ದಾನೆ ಪ್ರೀತಮ್. ಇದು ಕಾಂಪ್ಲಿಮೆಂಟರಿ ಅಂತ ದ ಗೇವ್ ಅಸ್ ಲೈಫ್ ಸ್ಟೈಲ್ ಸ್ಟೋರಲ್ಲಿ 500 rupees. ಸೊ ಮತ್ತೆ ಯಾರು ಇನ್ನೊಂದ್ಸರಿ ಅದಕ್ಕೆ ಬರ್ತಾರೆ ಅಂದ್ಬಿಟ್ಟು ಈಗಲೇ ಲೈಫ್ ಸ್ಟೈಲ್ ಸ್ಟೋರ್ ಇಲ್ಲೇ ಇದೆ. ಸೊ ಏನಾದ್ರು ಟಾಪ್ ಅಥವಾ ಏನಾದ್ರು ಆಫರ್ ನಡೀತಿದೆ ಅಲ್ಲೂ. ಸೊ 500 rupees ಅಲ್ಲೇ ಏನಾದ್ರು ನೋಡೋಣ ಅಂತ ಗೋಯಿಂಗ್ ಬ್ಯಾಕ್ ಇನ್ ದ ಹೋಮ್. ಆ್ಯಂಡ್ ನಾನು ಏನೋ ಒಂದು ಬಿಗ್ ಪರ್ಚೇಸ್ ಮಾಡಿದೆ ನಾಯ್ಕಾ ಲಕ್ಸಲ್ಲಿ. ಸೊ ಕಮೆಂಟ್ ಮಾಡಿ ಗೆಸ್ ಮಾಡಿ ಏನಿರ್ಬೋದು ಅದಂತ. ನೆಕ್ಸ್ಟ್ ವ್ಲಾಗ್ ವಿಲ್ ಬಿ ಕಮಿಂಗ್ ಅಪ್ ಅಬೌಟ್ ದಟ್ ಓನ್ಲಿ. ಬಟ್ ಈಗ ನೋಡೋಣ ನೀವು ಎಷ್ಟು ಜನ ರೈಟಾಗಿ ಗೆಸ್ ಮಾಡ್ತೀರಾ ಏನು ಅಂತ. ವಾಟ್ ಈಸ್ ದಟ್ ಬಿಗ್ ಪರ್ಚೇಸ್ ಐ ಮೇಡ್ ಫ್ರಮ್ ನಾಯ್ಕಾ ಲಕ್ಸ್ ಅಂತ ಗೆಸ್ ಮಾಡಿ ನೋಡೋಣ. ಆ್ಯಂಡ್ ಐ ಆಮ್ ಸೋ ಮಚ್ ಹ್ಯಾಪಿ. ಐ ಕಾಂಟ್ ಎಕ್ಸ್ಪ್ರೆಸ್ ಹೌ ಮಚ್ ಐ ಆಮ್ ಹ್ಯಾಪಿ ಅಬೌಟ್ ದಟ್ ಪರ್ಚೇಸ್ ಅಂತ. ಈಗ ನಾನು ಏನು ತೊಗೊಂಡೆ ಅಪಾರ್ಟ್ ಫ್ರಮ್ ದಟ್ ವಾಟ್ ಆಲ್ ಐ ಗಾಟ್ ಅಂತ ಐ ಶೋ ಯು. ಇಟ್ಸ್ ಜಸ್ಟ್ ಲೈಕ್ ಅ ಹಾಲ್ ವಿಡಿಯೋ ಥರ. ನಾಯ್ಕಾದಲ್ಲಿ ಪಿಂಕ್ ಫ್ರೈಡೇ ಸೇಲ ಸಮಥಿಂಗ್ ಪಿಂಕ್ ಸೇಲ್ ಸಮಥಿಂಗ್ ಒಟ್ಟಿನಲ್ಲಿ ಹ್ಯೂಜ್ ಸೇಲ್ ನಡೀತಿದೆ. ಆ್ಯಂಡ್ ಐ ವಾಸ್ ಸೋ ಡಮ್ ಆಯಿತಾ. ನಾನು ಪ್ರೈಮ್ ಮೆಂಬರ್ ಅಂತ ಏನೋ ಬರುತ್ತಲ್ಲ ನಾಯ್ಕಾದಲ್ಲಿ. ಐ ಆಮ್ ದಟ್ ಪ್ರೈಮ್ ಮೆಂಬರ್. ಸೊ ನಮಗೆ ಅರ್ಲಿ ಆ್ಯಕ್ಸೆಸ್ ಕೊಟ್ಟಿದ್ರು. ಜೊತೆಗೆ ಒಂದು 1800 ರಿಲೇಟೆಡ್ ಕೂಪನ್ ಕೂಡ ಕೊಟ್ಟಿದ್ರು ಮೊನ್ನೆಗೆ. ಸೊ ನಾನೇನು ಶಾಪ್ ಮಾಡೋಕ್ಕಾಗಲಿಲ್ಲ. ಲೈಕ್ ಮೊನ್ನೆ ಬಿಡು ನಾಳೆ ಸೇಲ್ ಬರಲಿ, ಲೈಕ್ ಅರ್ಲಿ ಆ್ಯಕ್ಸೆಸ್ ಏನು ಬೇಡ ಅಂತ ಅನ್ನೋ ಥರ ಇದ್ದೆ. ಸೊ ಇವತ್ತು ಅರ್ಲಿ ಆ್ಯಕ್ಸೆಸ್ ಮುಗಿದ್ಬಿಟ್ಟು ನಾರ್ಮಲ್ಲ. ಸೊ ಇವತ್ತು ಆ ಕೂಪನ್ ತೆಗೆದುಬಿಟ್ಟಿದ್ದಾರೆ. ಸೊ ಎಲ್ಲ ಲೈಕ್ 1000 to 800 rupees ನನಗೆ ನಿಯರ್ಲಿ ಲೈಕ್ ಎಕ್ಸ್ಟ್ರಾ ಕೂಪನ್ ಸಿಕ್ಕಿತ್ತು. ಸೊ ನಾನು ಶಾಪ್ ಮಾಡಲಿಲ್ಲ. ಇವತ್ತು ಬೆಳಗ್ಗೆ ಅದು ಹೊಟ್ಟೋಗ್ಬಿಟ್ಟಿತ್ತು. ಆಮೇಲೆ ಓಕೆ ಒಂದೇ ಸರಿ ನೋಡಿಬಿಟ್ಟೆ ಪರ್ಚೇಸ್ ಮಾಡೋಣ. ಹೆಂಗಿದ್ರು ನಾಯ್ಕಾ ಲಕ್ಸ್ಗೆ ಹೋಗ್ತಿದ್ದೀನಲ್ಲ, ನನ್ನ ಮೈಂಡಲ್ಲಿ ಇದ್ದಿದ್ದು 3 to 4 ಪ್ರಾಡಕ್ಟ್ಸು. ಒಂದು ತೋರಿಸ್ತೀನಿ, ತೊಗೊಂಡಿದ್ದೀನಲ್ಲ ಈಗಲೇ. So I got this Huda Beauty Naughty Nude palette. Oh my god, I was eyeing on it and everyone will use this alla. All the makeup artist agirbodu ellaru. This is how it looks. Color theme palette. ಚೆನ್ನಾಗಿದೆ. ಎಲ್ಲ ಡಾರ್ಕ್ ಕಲರ್ಸ್ ಇದೆ. ನಮ್ಮ ಇಂಡಿಯನ್ ಸ್ಕಿನ್ ಟೋನ್ಗೆ, ಇಂಡಿಯನ್ ಬ್ರೈಡ್ಸ್ಗೆ ಆಗಿರ್ಬೋದು, ಲೈಕ್ ನನಗೆ ಆಗಿರ್ಬೋದು, ಫೆಸ್ಟಿವಲ್ ಲುಕ್ಸ್ ಏನೇ ಒಂದು ನೆಕ್ಸ್ಟ್ ಕ್ರಿಯೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಐ ಶುಡ್ ಬಿ ಬ್ಯಾಕ್ ಆನ್ ದಟ್ ಬ್ಯೂಟಿ ಮೇಕಪ್ ವಿಡಿಯೋ ಮಾಡಬೇಕಂತ. ಸೊ ಇದು ತೊಗೋಬೇಕಂತ ಅಂದ್ಕೊಂಡಿದ್ದೆ. ದಿಸ್ ವಾಸ್ ಅರೌಂಡ್ 40% ಆಫ್. ಸೊ ನನಗೆ ಅದೇ ಹೇಳೋದಲ್ಲ, ನಾನು ಡಮ್ ಆಗಿ ನೆನೆ ಪರ್ಚೇಸ್ ಮಾಡಲಿಲ್ಲ. ಮಾಡಿದರೆ ನನಗೆ ಇನ್ನೂ ಇದು 50% ಆಫಾಗೆ ಸಿಗ್ತಾಯಿತ್ತು. ಇದೊಂದು ತೊಗೊಂಡೆ. ಈಗ 3250 ಏನೋ ಪೇ ಮಾಡಿದ್ದಿದ್ದಕ್ಕೆ ನಾನು ನಿಯರ್ಲಿ. ಆಯಿತಾ. ಇದ್ರ ಜೊತೆಗೆ ಎಸ್ಟೇ ಲಾಡರ್ದು ಫೌಂಡೇಶನ್ ತೊಗೋಬೇಕಂತ ಅಂದ್ಕೊಂಡಿದ್ದೆ. ಸೊ ನನ್ನ ಶೇಡ್, ನನ್ನ
ಪರ್ಫೆಕ್ಟಾಗಿ ಗೆಸ್ ಮಾಡಿದೆ ಆನ್ಲೈನಲ್ಲಿ ಇದೇ ಶೇಡ್ ನಂದು ಅಂತ. ಸೊ ಅದೇ ಶೇಡ್ ನಂದು 3W2 ಕ್ಯಾಶ್ಯೂ ಈ ಶೇಡು. ಸೊ 30 ml ತೊಗೊಳ್ಳಿಲ್ಲ ನಾನು. 30 mlಗೆ ಅರೌಂಡ್ 3500 ನಿಯರ್ಲಿ 4 ಏನೋ ಇತ್ತು. ಇಲ್ಲ ಸ್ಮಾಲ್ ಒನ್ ಇರಲಿ ನನಗೆ ಸಾಕು ಅಂದ್ಬಿಟ್ಟು ಸ್ಮಾಲ್ ಒನ್ ತೊಗೊಂಡೆ. ದಿಸ್ ಇಸ್ 15 ml ಐ ಥಿಂಕ್. ಯಾ 15 ml ಇದು. ಸೊ ಇದಕ್ಕೇ 2250 rupees. ಸೊ ನೋಡೋಣ, ಇದು ಯೂಸ್ ಮಾಡೋಣ. ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಸ್ಟಿಲ್ ಆರ್ಡರ್ ಇದು ಒಂಥರ ಸ್ಕಿನ್ ಟೈಪ್ ಫಿನಿಶ್ ಥರ. ಸೊ ಮೀಡಿಯಮ್ ಟು ಬಿಲ್ಡಬಲ್ ಕವರೇಜು. ಸೊ ತುಂಬ ಮ್ಯಾಕ್ ಥರ ಹೆವಿ ಅನ್ಸಲ್ಲ. ಹುಡಾ ಬ್ಯೂಟಿ ಫೌಂಡೇಶನ್ ಅಂತೂ ನನಗೆ ಎಲ್ಲರೂ ದೇ ವಿಲ್ ರೇವ್ ಅಬೌಟ್ ಇಟ್. ಮೇ ಬಿ ಫಾರ್ ಬ್ರೈಡ್ಸ್ ಇಟ್ ವಿಲ್ ಬಿ ಗುಡ್, ಬಟ್ ತುಂಬ ಹೆವಿ ಅಲ್ಲ ಅದು. ಆ ಥರ ಅಂತೂ ಹೆವಿ ಅಲ್ಲ ಇದು. ಐ ವಾಂಟೆಡ್ ಟು ಟ್ರೈ, ಅದಕ್ಕೇ ಇದು ಲೈಕ್ ಸ್ಮಾಲ್ ಒನ್ ತೊಗೊಂಡೆ. ಇದಕ್ಕೆ 2250 rupees. ಇದರಲ್ಲಿ ಏನೂ ಆಫರ್ ಇರಲಿಲ್ಲ. ಆನ್ಲೈನಲ್ಲೂ ಇದೇನು ಆಫರ್ ಏನು ನನಗೆ ಇರಲಿಲ್ಲ. ಸೊ ಹಾಗಾಗಿ ತೊಗೊಂಡೆ. ಆ್ಯಂಡ್ ಐ ಗಾಟ್ ಸಮ್ ಫ್ರೀ ಬೀಸ್ ಆ್ಯಕ್ಚುಲಿ. ನಾನೇ ಕೇಳ್ಬಿಟ್ಟು ಇಸ್ಕೊಂಡಿದ್ದು ಆಯಿತಾ. ಅಷ್ಟೊಂದು ಪರ್ಚೇಸ್ ಮಾಡಿದ್ದೀನಿ, ಲೈಕ್ ಅಷ್ಟು ಬಿಲ್ ಮಾಡಿದ್ದೀನಿ. ಬಟ್ ದೆನ್ ಟು ದೇ ಆರ್ ನಾಟ್ ರೆಡಿ ಟು ಗಿವ್ ಎನಿ ಫ್ರೀ ಬೀಸ್. ಅದಕ್ಕೆ ನಾನೇ ಬಾಯ್ಬಿಟ್ಟು ಕೇಳಿದೆ. ಸೊ ದೇ ಗೇವ್ ಮಿ ದಿಸ್ ಫೋಟೋ ಫಿನಿಶ್ ಸ್ಮ್ಯಾಶ್ ಬಾಕ್ಸ್ದು ಫೋಟೋ ಫಿನಿಶ್ ಸ್ಮೂತ್ ಬ್ಲರ್ ಪ್ರೈಮರು ಚೋಟುಜಾ ಮಿನಿ ಒನ್ನು. ಆ್ಯಂಡ್ ಅದು ಫ್ರೀ ಬಿ ನಂಗೆ ಕೊಟ್ಟಿದ್ದವರು. ನೂಡ್ ಸ್ಟಿಕ್ಸ್ದು ಇದು ಚೀಕ್ ಮತ್ತು ಲಿಪ್ಗೆ ಲೈಕ್ ಒಂಥರ ಬಾಮ್ ಥರ ಅಥವಾ ಕಲರ್ ಥರನೇ ಎಲ್ಲ, ಲೈಕ್ ಚೀಕ್ಗೂ ಅಪ್ಲೈ ಮಾಡ್ಬೋದು, ಲಿಪ್ಸ್ಗೂ ಅಪ್ಲೈ ಮಾಡ್ಬೋದು ಆ ಥರ ಇದು. ಸೊ ಚೀಕ್ ಬಾಮ್ ಅಂತ ಏನೋ ಇತ್ತು ನೂಡ್ ಸ್ಟಿಕ್ಸ್ದು. ಸೊ ಇದು ಒಂದು ಮಿನಿ ಫ್ರೀಯಾಗಿ ಕೊಟ್ಟರು. ಆ್ಯಂಡ್ ನಾಯ್ಕ ಅದು ಫುಲ್ ಸೈಜ್ ಲಿಪ್ಸ್ಟಿಕ್ಕು. ಸೊ ಇದು ಕೂಡ ಒಂದು ಫ್ರೀಯಾಗಿ ಕೊಟ್ಟರು. ನಾಟಿ ನುವಾನ್ಸ ನೂಡ್, ಇದು ಕೂಡ ನೂಡ್ ಕಲರ್ ಈ ಥರ ಇದೆ ಕಲರ್. ಬಟ್ ನನ್ನ ಸ್ಕಿನ್ ಟೋನ್ ಮೇಲೆ ಓಕೆ ಚೆನ್ನಾಗಿ ಕಾಣುತ್ತೆ. ಕೆಲವೊಂದು ತುಂಬ ವಾಶ್ಔಟ್ ಅನಿಸುತ್ತೆ ನೂಡು ಇಂಡಿಯನ್ ಸ್ಕಿನ್ ಟೋನ್ ಮೇಲೆ, ಸ್ಪೆಷಲಿ ನನ್ನ ಬ್ರೌನ್ ಸ್ಕಿನ್ ಟೋನ್ ಮೇಲೆ. ದಿಸ್ ಇಸ್ ಲೈಕ್ ಓಕೆ ಅಂತ ಅನಿಸ್ತು. ಸೊ ಐ ಗಾಟ್ ದಿಸ್ 3 ಆ್ಯಂಡ್ ಅನದರ್ ಒನ್ ಪೌಚ್. ಇದು ಕೆ ಬ್ಯೂಟಿದು ಪೌಚು. ಸೊ ಇದನ್ನು ಕೂಡ ನನಗೆ ಫ್ರೀ. ಆ್ಯಕ್ಚುಲಿ ಇನ್ನೂ ಎಕ್ಸ್ಪೆಕ್ಟೇಷನ್ ಮಾಡಿದೆ, ಇನ್ನೂ ಕೇಳಿದ್ರೆ ಕೊಡ್ತಿದ್ರೇನೋ, ಬಟ್ ಓಕೆ ಅಂತ ಸುಮ್ಮನಾದೆ. ಲೈಕ್ ಅವರೇ ಕೊಡಬೇಕಲ್ಲ. ಆ್ಯಂಡ್ ಇದು ಸೇಲ್ ಟೈಮ್ ಆಗಿರೋದ್ರಿಂದ ಅವ್ರು ಕೊಡೋಂಗಿಲ್ವಂತೆ. ಬಟ್ ಆದರೂ ದೇ ಗೇವ್ ಮಿ ದಿಸ್ ಮಚ್. ಬಟ್ ಏನು ಗೊತ್ತಾ, ಈ ಸೇಲ್ ಟೈಮಲ್ಲೂ ಕೂಡ 5000-4000ಗೆ ಶಾಪ್ ಮಾಡಿದ್ರೆ ತುಂಬ ಫ್ರೀ ಬೀಸ್ ಬರುತ್ತೆ. ಆ್ಯಂಡ್ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಎಲ್ಲ ಬರುತ್ತೆ ಆನ್ಲೈನಲ್ಲಿ. ಆಫ್ಲೈನಲ್ಲಿ ಏನೂ ಅದಿರಲಿಲ್ಲ. ಬಟ್ ದಿಸ್ ಪೌಚ್ ಈಸ್ ನೈಸ್. ದಿಸ್ ಇಸ್ ಕೆ ಬ್ಯೂಟಿ ಪೌಚ್ ಆ್ಯಂಡ್ ದೀಸ್ ಆರ್ ದ ಥಿಂಗ್ಸ್. ಆ್ಯಂಡ್ ಬಾತ್ ಆ್ಯಂಡ್ ಬಾಡಿ ವರ್ಕ್ಸಲ್ಲೂ ಕೂಡ ಸೇಲ್ ನಡೀತಿತ್ತು, ಆ್ಯನ್ಯುವಲ್ ಸೇಲ್. ಅವ್ರು ವರ್ಷಕ್ಕೆ ಒಂದೇ ಸರಿ ಈ ಥರ ಸೇಲ್ ಹಾಕೋದಂತೆ ಜುಲೈಯಲ್ಲಿ. ಸೊ ನೋಡಿ, ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ, ಇಫ್ ಯು ವಾಂಟ್ ಗೋ ಆ್ಯಂಡ್ ಪರ್ಚೇಸ್, ಸೊ ಇನ್ನೂ ಸೇಲ್ ನಡೀತಿರುತ್ತೆ. ಅಪ್ ಟು 70% ಆಫ್ ಬಾತ್ ಆ್ಯಂಡ್ ಬಾಡಿ ವರ್ಕ್ಸಲ್ಲಿ. ಲೈಕ್ ಇಯರ್ಲಿ ಒನ್ಸ್ ಈ ಸೇಲ್ ಬರೋದಂತೆ. ಎವ್ರಿಥಿಂಗ್ ವಾಸ್ ಲೈಕ್ ಇದು ಆಫರ್ 799, 899 ಅಷ್ಟೇ. ಸೊ ಫಸ್ಟ್ಲಿ ಐ ಗಾಟ್ ದಿಸ್ ಚೇಸಿಂಗ್ ಫೈರ್ ಫಿಲ್ಸ್ ಅಂತ. ಇದು ನ್ಯೂಲಿ ಲಾಂಚ್ಡ್ ಅವ್ರದ್ದು ಫ್ಲೇವರ್, ಅದೇ ಫ್ರೇಗ್ರೆನ್ಸ್. ಇದು ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಒಂಥರ ಫ್ಲೋರಲ್, ಒಂಥರ ಜಾಸ್ಮಿನ್ ರೋಸ್ ಮಿಕ್ಸ್ ಆ ಥರನೇ. ಸೊ ಎಲ್ಲ ಇದೆಯಲ್ಲ ಆ ಥರ ಒಂಥರ ಫ್ಲೋರಲ್ ಫ್ಲವರ್ ಇದ್ರ ಥರ. ಇದು ಬಾಡಿ ವಾಶ್. ನಾನು ಒಂದ್ಸರಿನೂ ಅವ್ರದ್ದು ಬಾಡಿ ವಾಶ್, ಮಾಯ್ಶ್ಚರೈಸಿಂಗ್ ಬಾಡಿ ವಾಶ್ ಟ್ರೈ ಮಾಡಿಲ್ಲ. ಒಂಥರ ಥಿಕ್ಕಾಗಿ ಕ್ರೀಮಿಶ್ ಟೆಕ್ಸ್ಚರಲ್ಲಿ. ಸೊ ಜೆಲ್ ಬೇಸ್ಡ್ ಯಾವಾಗಲೂ ಒಂದ್ಸರಿ ಟ್ರೈ ಮಾಡಿದ್ದೆ. ಸೊ ಇದನ್ನು ಟ್ರೈ ಮಾಡೋಣ. ಜೆಲ್ ಬೇಸ್ಡ್ ಅಥವಾ ಬೇರೆದು ಇರುತ್ತೆ, ಪ್ಲಮ್ದು ಎಲ್ಲ. ಸೊ ಇದು ಟ್ರೈ ಮಾಡೋಣ ಅಂದ್ಬಿಟ್ಟು ಐ ಗಾಟ್ ದಿಸ್ ಒನ್. ದಿಸ್ ಇಸ್ ಫಾರ್ 899 or 799 ಆ ಥರ. I got this luminous body lotion. ಸೊ ಕ್ರೀಮ್ ಟ್ರೈ ಮಾಡೋಣ ಅಂದ್ಕೊಂಡೆ, ಬಿಕಾಸ್ ಲೋಷನ್ಸ್ ಇದೆ, ಟ್ರೈ ಮಾಡಿದ್ದೀನಿ. ಸೊ ಕ್ರೀಮ್ ತುಂಬ ಥಿಕ್ ಅನಿಸ್ತು ನನಗೆ. ಒಂಥರ ಬಾಡಿ ಬಟರ್ ಕ್ರೀಮ್ ನನಗೆ ತುಂಬ ಥಿಕ್ ಆಗೋದಿಲ್ಲ. ಸೊ ಓಕೆ ಫೈನ್, ಲೋಷನ್ನೇ ತೊಗೊಳ್ಳೋಣ ಅಂತ. ಇದೆಲ್ಲ ಸ್ವಲ್ಪ ಫ್ರೇಗ್ರೆನ್ಸ್ ಸ್ವಲ್ಪ ಸಿಮಿಲರ್ ಇದೆ. ದಿಸ್ ಈಸ್ ಆಲ್ಸೋ ಸೋ ಗುಡ್, ಸಮಥಿಂಗ್ ಲೈಕ್ ರೋಸ್ ಆ ಥರ. ಸೊ ಲುಮಿನಸ್ಸು ಕೂಡ ಚೆನ್ನಾಗಿತ್ತು. ಇದರಲ್ಲಿ ಕೊನೆಗೆ ಇದ್ರದ್ದೇ ಬಾಡಿ ವಾಶ್ ತೊಗೊಳ್ಳ ಅನ್ನಷ್ಟು ಕನ್ಫ್ಯೂಷನ್ ಆಯ್ತು ನನಗೆ, ಬಿಕಾಸ್ ಅಷ್ಟು ಫ್ರೇಗ್ರೆನ್ಸ್ ಇಷ್ಟ ಆಯಿತು. ಸೊ ಇದು ಅಷ್ಟೇ 799 or 899 ಆ ಥರನೇ ಪೇ ಮಾಡಿದ್ದೀನಿ. ಬಿಗ್ ಸೈಜ್ಗೂ ಕೂಡ ಅಷ್ಟೇ ಪ್ರೈಸ್ ಇತ್ತು. ಆ್ಯಂಡ್ ಬಾಡಿ ಮಿಸ್ಟ್ ತೊಗೊಂಡೆ ಪ್ಯೂರ್ ವಂಡರ್ದು. ಸೊ ಇದನ್ನ ಮಾತ್ರ ನಾನು ದೊಡ್ಡದು ತೊಗೊಳ್ಳಿಲ್ಲ. ಫ್ರೇಗ್ರೆನ್ಸ್ ಡೇ ಬೈ ಡೇ ಸ್ವಲ್ಪ ಕಮ್ಮಿ ಆಗುತ್ತೆ. ಒಂದು ಲಾಂಗ್ ಲಾಸ್ಟಿಂಗ್ ಆ ಥರ ಎಲ್ಲ ಇಲ್ಲ ಇದು. ಸೊ ಮಿಸ್ಟು ಸೊ ಡೇ ಬೈ ಡೇ ಕಮ್ಮಿ ಆಗುತ್ತೆ. ಆ್ಯಂಡ್ ನಾನು ಲಾಂಗ್ ಒನ್ ತೊಗೊಂಡ ಸೇಮ್ ಪ್ರೈಸ್ 799 899 ಇತ್ತು ಲಾಂಗ್ ಒನ್ಗೆ. ಶಾರ್ಟ್ ಲೈಕ್ ಸ್ಮಾಲ್ ಮಿನಿ ಒನ್ಗೆ 499, 200 ಡಿಫ್ರೆನ್ಸ್, 200-300 ಇತ್ತು. ಬಟ್ ಆದರೂ ಮಿನಿ ಒನ್ನೇ ತೊಗೊಂಡೆ. ಯಾಕೆ ಅಂದರೆ ಸೊ ಹೋಗ್ತಾ ಡೇ ಬೈ ಡೇ ಅದು ಫ್ರೇಗ್ರೆನ್ಸ್ ಅದೇನಿದೆ ಕಮ್ಮಿ ಆಗ್ತಾ ಬರುತ್ತೆ. ಒಂಥರ ಸಾಲ್ಟಿ ಅಂತ ಅನಿಸುತ್ತೆ ವಾಟರು. 2 ಬಿಗ್ ಸೈಜ್ ಮಿಸ್ಟ್ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಇನ್ನೂ ಖಾಲಿ ಆಗಿಲ್ಲ. ಮೇ ಬಿ 1 year 2 year ಬ್ಯಾಕೆ ತೊಗೊಂಡಿರೋದು, ಇನ್ನೂ ಎಂಟಿ ಆಗಿಲ್ಲ. ಸೊ ವೇಸ್ಟ್ ಆಗೋದು ಬೇಡ ಹಾಗೆ ಅಂದ್ಬಿಟ್ಟು ಸೊ ಸ್ಮಾಲ್ ಒನ್ನೇ ತೊಗೊಂಡೆ. ದಿಸ್ ಪ್ಯೂರ್ ವಂಡರ್ದು. ಸೊ ಈ ಫ್ರೇಗ್ರೆನ್ಸು ಇಷ್ಟ ಆಯಿತು. ಇದಂತೂ ತುಂಬ ರಿಫ್ರೆಶಿಂಗ್ ಆಗಿ
ತುಂಬ ಚೆನ್ನಾಗಿದೆ. ಸೊ ಇದ್ರದ್ದೇ ಆ್ಯಕ್ಚುಲಿ ಬಾಡಿ ವಾಶ್ ತೊಗೊಂಡಿದ್ದೆ, ಫ್ರೇಗ್ರೆನ್ಸ್ ಇಷ್ಟ ಆಗಿಬಿಟ್ಟು. ಕೊನೆಗೆ ಇದು ಸ್ವಲ್ಪ ಫ್ಲೋರಲ್ಲಿ ಇದು ನ್ಯೂ ಲಾಂಚ್ ಚೆನ್ನಾಗಿದೆ ಅಂತ ಅಂದಮೇಲೆ ಓಕೆ ಇದು ಬಾಡಿ ವಾಶ್ ಇರಲಿ, ಇದು ಮಿಸ್ಟ್ ಇರಲಿ ಅಂತ ತೊಗೊಂಡೆ. ಆ್ಯಂಡ್ ಅನದರ್ ಒನ್ ಲಾಸ್ಟ್ಲಿ ನನಗೆ ಇದು ಕನ್ಫ್ಯೂಷನ್ ಆಗ್ತಿದೆ ಈಗ ಇಲ್ಲಿ ನೋಡಿದಾಗ, ಬಿಕಾಸ್ ನಾನು ಇದನ್ನು ಪಿಕ್ ಮಾಡೋದನ್ನ ಅಥವಾ ಬೇರೆದು ಯಾವುದೋ ಇನ್ನೊಂದು ಪಿಕ್ ಮಾಡಿದ್ದೆ ಅನಿಸುತ್ತೆ, ಚೆರ್ರಿ ಬ್ಲಾಸಮ್ ಯಾವುದೋ. ಸೊ ಅದ್ರ ಬದಲು ಇದು ಬಂತ ಏನೂ ಗೊತ್ತಾಗ್ತಿಲ್ಲ. ಒಂದು ನನಗೆ ಕನ್ಫ್ಯೂಸ್ ಆಗ್ತಿದೆ ಇವಾಗ. ಸೊ ಇದೊಂದಕ್ಕೋಸ್ಕರ ಮತ್ತೆ ವಾಪಸ್ ಹೋಗೋದೆಲ್ಲ ಇಲ್ಲ. ಸೊ ಐ ಆಮ್ ನಾಟ್ ಲೈಕಿಂಗ್ ದಿಸ್ ಫ್ರೇಗ್ರೆನ್ಸ್ ಆಲ್ಸೋ. ಕೇಮ್ ವಿತ್ ಮೀ ಲೈಕ್ ಹೌ ಐ ಡೋಂಟ್ ನೋ. ಆ್ಯಂಡ್ ಇದಕ್ಕೆ ಮೇ ಬಿ ಎಲ್ಲೋ ಬಿಲ್ಲಿಂಗ್ ಮಾಡ್ಬೇಕಾದ್ರೆ ಅವರು ಸ್ಕ್ಯಾನ್ ಮಾಡಿ ಎಲ್ಲೋ ಬಿಲ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲೇ ಬಂದು ನೋಡ್ತಾ ಇರೋದು ನಾನು, ಕನ್ಫ್ಯೂಸ್ ಆಗಿರ್ಬೋದು. ಬಟ್ ಐ ಆಮ್ ನಾಟ್ ಲೈಕಿಂಗ್ ಇಟ್. ಗೊತ್ತಿಲ್ಲ, ಇಫ್ ಪ್ರೀತಮ್ ಲೈಕ್ಸ್ ಆರ್ ಇಫ್ ಸಂಬಡಿ ಲೈಕ್ಸ್ ಐಮ್ ಗೋನಾ ಗಿವ್ ದಿಸ್ ಫಾರ್ ದೆಮ್. ಲಾಸ್ಟ್ಲಿ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಕ್ಯಾಂಡಲ್ ಟ್ರೈ ಮಾಡಬೇಕಂತ ಇತ್ತು ನನಗೆ. ಸೊ ಫೈನಲಿ ದೊಡ್ಡದೆಲ್ಲ ಬೇಡ, ಸ್ಮಾಲ್ ಒನ್ ತಗೊಳ್ಳೋಣ ಅಂತ. ರೋಸ್ ವಾಟರ್ ಆ್ಯಂಡ್ ಐವಿ. ದಿಸ್ ಸ್ಮೆಲ್ಸ್ ಲೈಕ್ ಅ ರೋಸ್. ನಾನು ಐಕ್ಯಾದಿಂದ ಅದು ಡ್ರೈ ಪೆಟಲ್ ರೋಸಸ್ ಅಥವಾ ಏನೋ ಒಂದು ತಂದಿಟ್ಟಿದ್ದೀನ. ಅದ್ರ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿದೆ, ಬಟ್ ತುಂಬ ಮೈಲ್ಡ್. ಸೊ ಅದೇ ಥರ ಇದೆ ಇದ್ರ ಫ್ರೇಗ್ರೆನ್ಸು. ಸೊ ಅದ್ರ ಜೊತೆಗೆ ಮ್ಯಾಚ್ ಆಗುತ್ತೆ, ಚೆನ್ನಾಗಿರುತ್ತೆ ಲೈಕ್ ಹಚ್ಬಿಟ್ಟಿಟ್ರೆ ಅಂತ. ಆ್ಯಂಡ್ ನನಗೆ ಐ ಆಮ್ ನಾಟ್ ಶ್ಯೂರ್ ಕ್ಯಾಂಡಲ್ ಫ್ರೇಗ್ರೆನ್ಸ್ ಹೆಂಗಿದೆ ಇದು ಅಂತ, ಯಾಕಂದರೆ ನನ್ನ ಹತ್ರ ಇನ್ನೊಂದು ಸೆಂಟೆಂಟ್ ಕ್ಯಾಂಡಲ್ ಇದೆ ಮಿನಿಸೋಯಿಂದ. ನನಗೇನು ಅದು ಅಷ್ಟೊಂದು ಫ್ರೇಗ್ರೆನ್ಸೇ ಬರ್ತಿಲ್ಲ, ವೆನಿಲಾ ಬೇಸ್ಡ್ ತಂದಿದ್ದೀನಿ, ಅಷ್ಟು ಫ್ರೇಗ್ರೆನ್ಸೇ ಇಲ್ಲ ಅನಿಸ್ತು. ಬಟ್ ಇದು ತುಂಬ ಚೆನ್ನಾಗಿದೆ ಇದ್ರದ್ದು ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ದು ಅಂತ ಅವರು ಹೇಳಿದ್ರು, ಫ್ರೇಗ್ರೆನ್ಸ್ ಎಲ್ಲ ಬರುತ್ತೆ ಚೆನ್ನಾಗಿದೆ ಅಂತ. ಸೊ ದೊಡ್ಡದು ಬೇಡ, ಸ್ಮಾಲ್ ಒನ್ ಟ್ರೈ ಮಾಡೋಣ ಅಂತ. ಇದು 799 ಇತ್ತು. ಎಷ್ಟು 1000 ಪ್ರಾಡಕ್ಟ್ಸ್ ಇದೆ, ಲೈಕ್ ಕ್ಯಾಂಡಲ್ಸ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು. ಲೈಕ್ ಯು ಕ್ಯಾನ್ ಪಿಕ್ ಆ್ಯಂಡ್ ಚೂಸ್, ಅಷ್ಟು ಆಪ್ಷನ್ಸ್ ಇದೆ. ಆ್ಯಂಡ್ ಎಲ್ಲಾದ್ರ ಮೇಲೆ ಆಫರ್ ಇದೆ. ಲೈಕ್ ಇಡೀ ಸ್ಟೋರೇ 70% ಆಫು. ಸೊ ಇಟ್ ವಾಸ್ ಇಂಪ್ರೆಸಿಬಲ್. ಆ್ಯಂಡ್ ನಾನು ಇಷ್ಟು ಶಾಪ್ ಮಾಡಿದೆ. ಐ ಥಿಂಕ್ ಫಸ್ಟ್ ಟೈಮ್ ನಾನು ಬಾತ್ ಆ್ಯಂಡ್ ಬಾಡಿ ವರ್ಕ್ಸಲ್ಲಿ ಇಷ್ಟೊಂದು ಶಾಪ್ ಮಾಡಿದ್ದು. ಆ್ಯಂಡ್ ಲಾಸ್ಟ್ಲಿ ಐ ಪರ್ಚೇಸ್ ಸಮಥಿಂಗ್ ಇನ್ ಲೈಫ್ ಸ್ಟೈಲ್ ಸ್ಟೋರ್. ಅದೇ 500 ನನಗೆ ಕೂಪನ್ ಕೊಟ್ರಲ್ಲ ಫೋರಮ್ ಮಾಲ್ ಕಡೆಯಿಂದ. ಸೊ ಅಲ್ಲಿ ತಲೆ ಕೆಟ್ಟೋಯ್ತು 500ಗೆ ಏನು ತೊಗೊಳ್ಳೋದಂತ. ಸೊ ಕೊನೆಗೆ ಐ ಗಾಟ್ ದಿಸ್ ಟಾಪ್ ವಿಚ್ ಲುಕ್ಸ್ ಲೈಕ್ ದಿಸ್. ಸೊ ಬೇಸಿಕ್ ಒಂಥರ ಈಗ ಹೆಂಗಿದ್ರು ಕೋಲ್ಡ್ಗೆ ಜಾಕೆಟ್ ಹಾಕೋತೀನಲ್ಲ, ಸೊ ಅದ್ರೊಳಗಡೆ ಇದು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಐ ಗಾಟ್ ದಿಸ್ ಇನ್ ದ ಸೈಜ್ ಎಸ್. ಇದು 400 ರುಪೀಸು ಆಫರಲ್ಲಿ. ಆ್ಯಂಡ್ ಇನ್ನೊಂದು 100ಗೆ ಶಾಪ್ ಮಾಡಬೇಕಿತ್ತು, ಅದಕ್ಕೆ ಐ ಗಾಟ್ ದಿಸ್ ಪೌಚ್ ಫಾರ್ ಪ್ರೀತಮ್, ಸ್ಪೆಷಲಿ ಫಾರ್ ಹಿಮ್, ಫಾರ್ ಟ್ರಾವೆಲಿಂಗ್ ಆ್ಯಂಡ್ ಆಲ್ ದ್ಯಾಟ್. ಸೊ ನೋಡೋದ್ನಲ್ಲ, ಓಕೆ ಲೆಟ್ ಮಿ ಪಿಕ್ ದಿಸ್ ಅಂತ 500ಗೆ ಐ ಗಾಟ್ ದಿಸ್ ಟು. ಆಫ್ಟರ್ ಆಲ್ ದಿಸ್ ಐ ಆಮ್ ಹ್ಯಾಪಿ, ಆ್ಯಕ್ಚುಲಿ ಸೂಪರ್ ಡೂಪರ್ ಹ್ಯಾಪಿ. ಆ್ಯಂಡ್ ನಾನು ಆ್ಯಕ್ಚುಲಿ ನೈಕಾದಲ್ಲಿ ಸೋಲ್ದೆ ಜನಾರೋ ಇದೆಯಲ್ಲ, ಸೊ ಅದನ್ನು ತೊಗೋಬೇಕು ಮಿಸ್ಟ್ ಅಂತ ಅಂದ್ಕೊಂಡಿದ್ದೆ. ಸೊ ಅದೇ ಕಾಸ್ಟ್ಗೆ, ಆ ಮಿಸ್ಟ್ ಕಾಸ್ಟ್ಗೆ ಐ ಗಾಟ್ ಸೋ ಮಚ್ ಪ್ರಾಡಕ್ಟ್ಸ್ ಫ್ರಮ್ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್. ಆ್ಯಂಡ್ ನಾವು ನೋಡೋಣ, ನಾನು ಒಂದು ಎಸೆನ್ಷಿಯಲ್ ಏನಾದ್ರು ತೊಗೋಬೇಕು ನೈಕಾದಲ್ಲಿ. ನೈಕಾದು ಸೇಲ್ ಇದೆಯಲ್ಲ, ಸ್ವಲ್ಪ ಶಾಂಪೂ ಆ ಥರ ಎಂಟಿ ಆಗಿದೆ. ಸೊ ಆ ಎಸೆನ್ಷಿಯಲ್ ತೊಗೋಬೇಕು. ಆ್ಯಂಡ್ ಸ್ವಲ್ಪ ಕೂಪನ್ ಎಲ್ಲ ಇದೆ ನಂದು, ಅಪ್ಲೈ ಮಾಡಿಬಿಟ್ಟು ನೋಡೋಣ. Yeah, that's it. I'm thinking to end this video here itself because tumba drag ಮಾಡಿ ತುಂಬ ಲಾಂಗ್ ವಿಡಿಯೋಸ್, ಜಾಸ್ತಿ 30-40 minutes ವಿಡಿಯೋಸೇ ಆಗ್ತಿದೆ ನಂದು ಈಗೀಗ. ಸೊ ಅದಕ್ಕೆ ಐ ಥಾಟ್ ಓಕೆ ಐಲ್ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ಸೆಲ್ಫ್. ನೋಡೋಣ ನಾಳೆ ನಾಡಿದ್ದು ಏನಾರು ಹ್ಯಾಪ್ನಿಂಗ್ ಇದ್ದರೆ ಅಗೇನ್ ಐಲ್ ಸ್ಟಾರ್ಟ್ ಟು ವ್ಲಾಗ್. ಟುಡೇ ಇಸ್ ಫ್ರೈಡೇ, ಯಾವಾಗಲೂ ಅಷ್ಟೇ ವೀಕೆಂಡ್ ವ್ಲಾಗ್ ಮಾಡ್ಬೇಕು ಅನ್ಕೋತೀನಿ, ವೀಕ್ ಡೇಸೇ ವ್ಲಾಗ್ ಮಾಡ್ತೀನಿ. ಅದು ವೀಕ್ಲಿ ವ್ಲಾಗೇ ಆಗುತ್ತೆ. ನಾಳೆ ವೀಕೆಂಡ್ ಇರುತ್ತೆ, ಐಲ್ ಎಂಡ್ ದ ವಿಡಿಯೋ. ಹಿಂಗೆ ಆಗ್ತಾ ಇದೆ ಅಗೇನ್ ಟುಡೇ. ಸೊ ಟುಮಾರೋ ಇಸ್ ಸ್ಯಾಟರ್ಡೇ. ಇಫ್ ಸಮಥಿಂಗ್ ಹ್ಯಾಪನ್ಸ್ ಆರ್ ಇಫ್ ಐ ಗೋ ಔಟ್ ಆಲ್ ದಟ್, anyhow I'll vlog. Now I'm gonna end this video here itself. If you like this video, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.